ಮಾ ಏನಕ್ಕೆ ಹಿಂಗ್ ಅಳ್ತಿದ್ದೀರಾ? ಬನ್ನಿ ಇಲ್ಲಿ. ಆ ಟೈಮ್ ನಂಗೆ ನೆನಪಾಯ್ತು, ಅದೊಂದೊಂದು ಬರ್ದಾಗ್ಲೂ ನಾನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ. ರೀಸೆಂಟ್ ವ್ಲಾಗ್ ಅಲ್ಲಿ ನೀವು ಸಣ್ಣವರ ಡೈರಿನ ನೋಡಿರ್ಬೋದು. ಅದ್ರಲ್ಲಿ ಏನಿರ್ಬೋದು ಅಂತ ನಾನು ನಿಮ್ಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಸಣ್ಣವರ ಡೈರಿ ಇವಾಗ ನನ್ನ ಕೈಯಲ್ಲಿ. ಆಣೆ ಎಲ್ಲ ಇಟ್ರು ನಾನೇನು ಕೇರ್ ಮಾಡಲ್ಲ. ಹಾಯ್ ಅಪ್ಪ, ಗುಡ್ ಮಾರ್ನಿಂಗ್. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಜೋಡಿ ದಂಪತಿಗಳು ಹೊರಟ್ರು ಫೈನಲಿ. ಆಪಲ್ ಕಟ್ ಮಾಡೋಕ್ ಹೋಗಿ ಯಾಕೆ ಮುನ್ನು ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಸಣ್ಣಮ್ಮ ಅಂತೇಳಿ ಹೆಲ್ಪ್ ಮಾಡ್ತಾರೆ ಆಯ್ತಾ. ಬಟ್ ಇವತ್ತು ಅದ್ರದ್ದು ನೆನಪೇ ಇಲ್ಲ. ಗುಡ್ ಮಾರ್ನಿಂಗ್ ಮಾತಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ. ನಿಮ್ನ ಮುಂದೆ ಈ ತರ ಮಾತಾಡ್ಸಕ್ ಆಗುತ್ತೋ ಇಲ್ವೋ ಅನ್ನೋ ಭಯ ಆಗ್ತಾ ಇದೆ. ಆಫ್ಟರ್ 4 years ನಂತರ ತೆಗಿತಾ ಇದೀನಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನೆಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ಸೊ ಇವತ್ತಿನ ಡೈಲಿ ವ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಎಲ್ರು ಹೇಗಿದ್ದೀರಾ, ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಬೆಳಿಗ್ಗೆ ನನ್ನ ಮಮ್ಮಿ ಮತ್ತು ನನ್ನ ಅಪ್ಪ ಇದಾರಲ್ವಾ, ಅಂದ್ರೆ ಅತ್ತೆ ಮಾವ ಇದಾರಲ್ವಾ, ಅವರು ಮುತ್ತತ್ತಿಗೆ ಹೋಗ್ತಾ ಇದಾರೆ. ಮುತ್ತು ಅಣ್ಣ ಮತ್ತು ಮಾಲಿನಿ ಅಕ್ಕನ ಜೊತೆ ಬೆಳಿಗ್ಗೆನೆ ರೆಡಿ ಆಗಿದ್ದಾರೆ. ಬನ್ನಿ ತೋರಿಸ್ತೀನಿ. 6 ಗಂಟೆಗೆ ರೆಡಿ ಆಗಿ ಕೂತಿದ್ದೀರಾ? 10 ನಿಮಿಷ ಅಂದ್ರು. ಹೌದಾ? ಇನ್ನ ಬಂದಿಲ್ಲ. ಇನ್ನ ಬಂದಿಲ್ಲ ನೋಡಿ ಗೈಸ್. ಮಮ್ಮಿ 6 ಗಂಟೆ ರೆಡಿಯಾಗಿ ಕೂತಿದ್ದಾರೆ. ಮುತ್ತತ್ತಿ ಟೆಂಪಲ್ ಅಲ್ಲ ಮಮ್ಮಿ? ಎಷ್ಟು ದೂರ ಇದೆ? ಮಾಲು 3 ಅವರ್ 4 ಅವರ್ ಆಗುತ್ತಂತೆ. ಇದು ಕೈ ಏನು ಹಿಂಗೆ ಭರತನಾಟ್ಯದಂಗೆ ನೈಲ್ ಪೇಂಟ್ ಹಾಕಿದೀರಾ? ಅದಕ್ಕ ಭರತನಾಟ್ಯ ಮಾಡ್ತಿದ್ದೀರಾ? ಹೆಂಗಿದ್ದಾರೆ ನೋಡಿ, ಆ ಫ್ರೆಶ್ ಶೇಕ್ ಕುಡ್ದು. ನಾನು ಹೌದಾ? ಅದಕ್ಕೆ ಒಟ್ರಾಸಿ ಹಾಕಿದೀರಾ? ಆದ್ರೂ ಪರವಾಗಿಲ್ಲ ಬಿಡಿ, ಚೆನ್ನಾಗಿ ಹಾಕ್ತೀರಾ. ನಾನ್ ನೈಲ್ ಪೈಂಟ್ ಅಲ್ಲಿ ಸೆಕೆಂಡ್ ಪ್ರೈಸ್ ಅಪ್ಪ ಕಾಲೇಜಲ್ಲಿ. ಅಯ್ಯೋ, ಎಷ್ಟು ಬ್ಲಾಗ್ ಅಲ್ಲಿ ಹೇಳ್ತೀರಾ ಅಂತ ಬೈಕೋತಾರೆ ಆಮೇಲೆ ಸಬ್ಸ್ಕ್ರೈಬರ್ಸ್. ಮುನ್ನು ನೋಡಿದ್ರೆ ಯಾವಾಗ ನೋಡಿದ್ರು ನಂಗೆ ಹಾಕಿಲ್ವ ಲಾಸ್ಟ್ ಟೈಮ್ ಹಾಕ್ದಾಗ ಹೇಳಿದ್ರು. ಹೊಸ ಸಬ್ಸ್ಕ್ರೈಬರ್ಸ್ ತಿಳ್ಕೊಳ್ಳಿ. ಅಲ್ವಾ? ಹಾಕಿ ಟ್ರೈ ಮಾಡಿದ್ದ ಅವನು. ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರಾ? ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ, ನನಗೆ ಹಾಕಿ ಕಲ್ತ್ಕೊಂಡಿದ್ದ. ಹೌದಾ? ನಾನು ಅವನಿಗೆಲ್ಲ ಮಾಡಕ್ ಇಷ್ಟ, ಆದ್ರೆ ಎಲ್ಲ ಈ ಸಲ ಇದ್ರಲ್ಲಿ B.Com ಅಲ್ಲೇ ಜಾಸ್ತಿ ಗೆದ್ದಿದ್ದು. ಅಂದ್ರೆ ಕಾಂಪಿಟೇಷನ್ ಗಳಿಗೆ ಸೇರಿದ್ ಜಾಸ್ತಿ. ನಮ್ಮ ಅಮ್ಮನಿಗೆ ನಾನು ಕಾಂಪಿಟೇಷನ್ ಸೇರ್ಬೇಕು ಅಂತ ಆಸೆ ಇತ್ತು. ಸ್ಕೂಲಲ್ಲೆಲ್ಲ ಸೇರ್ತಾ ಇರ್ಲಿಲ್ಲ. ಕಾಲೇಜ್ ಟೈಮ್ ಅಲ್ಲಿ ಡ್ಯಾನ್ಸ್, ಸ್ಪೋರ್ಟ್ಸ್ ಅದಕ್ಕೆಲ್ಲ ಸೇರಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬಿಸ್ಕತ್ ತಿನ್ನೋದ್ರಲ್ಲಿ ಫಸ್ಟ್ ವಿನ್ನರ್ ಆಗಿದ್ದ. ಬಿಸ್ಕೆಟ್ ತಿನ್ನೋದ್ರಲ್ಲಿ ಬಿಸ್ಕೆಟ್ ಫಸ್ಟ್ ಪ್ರೈಸ್. ಈ ತರನ ಕಾಂಪಿಟೇಷನ್ ಇತ್ತ? ತಿನ್ನೋದು ಯಾರು ಜಾಸ್ತಿ ತಿಂತಾರೆ. ಹೌದಾ? ಒಂದ್ ಪ್ಯಾಕೆಟ್ ಬೇಗ ಮುಗಿಸಿದ್ದೆ ಎಲ್ಲರಿಗಿನ್ನ. ಮೊದ್ಲ ತಿನ್ನೋದ್ರಲ್ಲಿ ಫಾಸ್ಟ್ ನಾನು. ಹೌದಾ? ಅಲ್ಲ ಮುನೋ, ಮಮ್ಮಿ ನೋಡಿ ಆ ಫ್ರೆಶ್ ಕುಡ್ದು ಎಷ್ಟು ಗಟ್ಟಿಯಾಗಿದ್ದಾರೆ. ನಂಗು ಮತ್ತು ಮಮ್ಮಿಗೆ ಫೈಟ್ ಆಡ್ಬೇಕು. ಹೊಡೆದ್ರು ಏನಾಗಲ್ಲ. ನಾನು ಮತ್ತು ಮಮ್ಮಿ ಫೈಟಿಂಗ್ ಇಲ್ಲಿ. ಓಕೆ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ದಿನಕ್ಕೆ ಎಲ್ಲರಿಗೂ ವೆಲ್ಕಮ್. ಇವತ್ತು ನಮ್ಮಮ್ಮ ಇರಲ್ಲ. ಅಮ್ಮ ಅಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅಮ್ಮ, ಅಪ್ಪ, ಮಾಲಿನಿ ಅಕ್ಕ, ನಮ್ಮ ಭಾವ ಮತ್ತೆ ಯುಕ್ತ. ನೋಡಿ ನಮ್ಮಮ್ಮ 6 ಗಂಟೆಗೆ ಎದ್ದು ಪೂಜೆ ಮಾಡಿ ಕುತ್ಕೊಂಡಿದ್ದಾರೆ. ನಮ್ಮ ಅಪ್ಪ ಬರ್ತಾರೆ ಅಂತ ಕೆಲ್ಸಕ್ಕೆ ಅಂತ ಹೋದವ್ರ ಪಾಪ ಇನ್ನೂ ಬಂದಿಲ್ಲ. 6 ಗಂಟೆಗೆ ಎದ್ದಿದಲ್ಲ, ಬೇಗ ಎದ್ದಿದ್ದಾರೆ. 6 ಗಂಟೆಗೆ ರೆಡಿ ಆಗಿದ್ದಾರೆ. ಓ, ಬೇಗ ಎದ್ದಮ್ಮ. ಅಷ್ಟೊತ್ತಿಗೆ ಎದ್ದು ಇನ್ನೂ ಬಂದಿಲ್ವಾ? ಹಾಯ್ ಅಪ್ಪ, ಗುಡ್ ಮಾರ್ನಿಂಗ್. ಹೊರಟ್ರ ದೇವಸ್ಥಾನಕ್ಕೆ? ರೆಡಿ? ಚೆನ್ನಾಗಿ ಕಾಣಿಸ್ತಿದ್ದೀರಾ? ಮುನ್ನು ಅವರು ನೀರು ಕ್ಯಾನ್ ಎತ್ಕೊಂಡು ಹೋಯ್ತಾ ಇದಾರೆ. ಧೀರ ತಪ್ಸೋಣ, ಬೇಗ ಇರಿ. ನೋಡಿ ಅಪ್ಪ, ಅಪ್ಪ ಇಲ್ಲಿ ನೋಡಿ. ಹಾಯ್, ಗುಡ್ ಮಾರ್ನಿಂಗ್. ಜಿಗ್ಗಾಗಿದ್ದೀರಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ ಮಮ್ಮಿ. ಓ, ಅಕ್ಕನವರು ಬಂದ್ರು. ಇಲ್ಲಿ ನೋಡಿ, ನಮ್ಮ ಮಾಲಿನಿ ಅಕ್ಕನವರು ಬಂದ್ರು. ಹಾಯ್ ಅಕ್ಕ, ಹಾಯ್ ಅಣ್ಣ. ಹೊರಟ್ರಾ? ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಬಾಯ್ ಯುಕ್ತ, ಬಾಯ್ ಬಾಯ್. ಜೋಡಿ ದಂಪತಿಗಳು ಹೊರಟ್ರು ಫೈನಲಿ. ಮಾಲಿನಿ ಅಕ್ಕ ಇದಾರಲ್ವಾ, ಅವರ ಮನೆ ದೇವರಿಗೆ ಹೋಗ್ತಾ ಇದ್ದಾರೆ. ಸೊ ಮಮ್ಮಿ ಇವತ್ತು ಮತ್ತು ನಾಳೆ 2 ದಿನ ರಜೆ ತಗೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ಮುತ್ತತ್ತಿ ಹೋಗೋಕೆ, ನಾಳೆ ಗೌಡಿಗೆರೆ ಹೋಗ್ಲಿಕ್ಕಿದೆ, ಅದಕ್ಕೋಸ್ಕರ. ಬನ್ನಿ ಇವಾಗ ಹೋಗೋಣ. ಅಯ್ಯೋ ಗೈಸ್, ಇಲ್ಲಿ ಮನೆಯಲ್ಲಿ ಸೆಕೆಂಡ್ ಫ್ಲೋರ್ ತನಕ ಹತ್ಕೊಂಡು ಹೋಗ್ಬೇಕು, ಅದೇ ಇರಿಟೇಷನ್ ಆಗೋಗುತ್ತೆ. ಮುನ್ನು ಆಲ್ರೆಡಿ ಅದನ್ನು ಆ ಕ್ಯಾನ್ನ ಹೆಂಗೆ ಎತ್ಕೊಂಡೋದ್ರೆ ಯಪ್ಪ ಪಾಪ. ನಿಮ್ಗೆ ಆ ಕ್ಯಾನ್ ಎತ್ಕೊಂಡು ಹೋಗೋಕ್ಕಾಗುತ್ತೆ, ನನ್ನ ಎತ್ಕೊಂಡು ಹೋಗೋಕ್ಕಾಗಲ್ವಾ? ನಂಗೋಸ್ಕರ ಏನ್ ಮಾಡ್ತಿದ್ದೀರಾ? ಓಹೋ ನೋಡಿ, ನನಗೋಸ್ಕರ
ಏನಿದು ದಾಳಿಂಬೆ ದಾಳಿಂಬೆನ ಬಿಡಿಸ್ಕೊಳಕ್ಕೆ ಪಾಪ ನಿಮ್ಗೆ ಕಷ್ಟ ಅಲ್ಲ, ಆದ್ರೆ ನನ್ನಷ್ಟು ಫಾಸ್ಟ್ ಆಗಿ ನೀವು ಬಿಡಿಸಲ್ಲ, ಅದಕ್ಕೆನಾ ಬೇಗ ಬಿಡಿಸ್ಕೊಡ್ತಾ ಇದೀನಿ. ಬೆಳಗ್ಗೆ ತುಂಬಾ ಒಳ್ಳೇದು, ಮತ್ತೆ ನಿಮ್ ಬಾಡಿಲಿ ಬ್ಲಡ್ ಕಮ್ಮಿ ಇದೆಯಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸರಿ, ಏನ್ ಬೇಕು ಬ್ರೇಕ್ಫಾಸ್ಟ್? ನನಗೆ ಇದು ಒಂದು ವೈಟ್ ಕಲರ್ ರೊಟ್ಟಿ ತರ ದೋಸೆ ಮಾಡ್ತೀರಲ್ಲ, ಅನ್ನನ ಹಾಕಿ ನಾನು ರುಬ್ಬಿ ಅದಾ ನೀರ್ ದೋಸೆ ಅಲ್ಲಮ್ಮ, ಮತ್ತೆ ಇನ್ನೊಂದು ರೊಟ್ಟಿ ತರ ಮಾಡ್ತೀರಾ, ಅದ್ ಬೇಕಾ? ವೈಟ್ ಇರುತ್ತೆ, ಅದ್ ಬೇಕಾ? ಹೆಸರೇನು? ರೊಟ್ಟಿ ಅಕ್ಕಿ ರೊಟ್ಟಿ, ನಮ್ ಕಡೆ ಅಕ್ಕಿ ರೊಟ್ಟಿ. ನೋಡಿ ಗೈಸ್, ಇಲ್ಲಿ ಆಪಲ್ ಕಟ್ ಮಾಡಕ್ ಹೋಗಿ ಯಾಕೆ ಮನು ಬ್ಲಡ್ ಸ್ವಲ್ಪ ಜಾಸ್ತಿ ಬಂದಿದೆ, ನನ್ನಲ್ಲಿ ಬ್ಲಡ್ ಜಾಸ್ತಿ ಇದೆ ಮನ, ನೋಡ್ಕೊಂಡ್ ಕಟ್ ಮಾಡ್ಬೇಕು ತಾನೆ, ಇಷ್ಟೇ ಕಟ್ ಆಗಿರೋದು ನೋಡ್ಕೊಂಡ್ ಕಟ್ ಮಾಡ್ಬೇಕು ತಾನೆ. ಬೇಕು ಅಂತ ಯಾರಾದ್ರೂ ಮಾಡ್ಕೋತಾರ, ಇದಕ್ಕೆ ನಂಗೆ ಭಯ ಆಗೋದು. ಗೈಸ್, ಇನ್ನೊಂದು ವಿಚಾರ ಗೊತ್ತಾ, ಮುನ್ನು ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಸಣ್ಣಮ್ಮ ಅಂತೇಳಿ ಹಗ್ ಮಾಡ್ತಾರೆ ಆಯ್ತಾ, ಬಟ್ ಇವತ್ತು ಅದ್ರದ್ದು ನೆನಪೇ ಇಲ್ಲ. ಹೋಗ್ತಿದ್ರಲ್ಲ ಅದಕ್ಕೆ ಬೇಗ ಎದ್ದೆ, ನಿನ್ನ ಹಿಡ್ಕೊಳಕ್ ಆಗಿಲ್ಲ. ಓಕೆ, ಹಿಂಗೆ ಹೇಳಿದ್ರೆ ಕರ್ಗೋಗ್ಬಿಡ್ತೀನಾ? ಕರ್ಗೋಗಲ್ಲ, ಹೋಗಿಬಿಡ್ತೀನಿ. ಇದನ್ನ ತಗೊಂಡು ಕರ್ಗೋಗಿ. ಕೋಲ್ಡ್ ಆಗುತ್ತೆ ಮುರು, ತಿನ್ನಿ ಚೆನ್ನಾಗಿ. ಓಕೆ, ಗುಡ್ ಮಾರ್ನಿಂಗ್ ಹೇಳಿಲ್ಲ. ಗುಡ್ ಮಾರ್ನಿಂಗ್. ಇವಾಗ ಓಕೆ, ವೆರಿ ಗುಡ್ ಮಾರ್ನಿಂಗ್ ಅಷ್ಟೇ. ನಮ್ಮ ಸಣ್ಣವರು ಹೇಳಿದ್ದಕ್ಕೆ ಏನೋ ಸ್ಪೆಷಲ್ ಮಾಡ್ತಾ ಇದಾರೆ. ಏನ್ ಮಾಡ್ತಿದ್ದೀರಾ ಸಣ್ಣಮ್ಮ? ಮಾಡಿದ ನಂತರ ಎಲ್ಲ ಈಗಲೇ ಇಲ್ಲ, ಮಾಡಿದ ನಂತರ ಹೇಳಿ, ಪರವಾಗಿಲ್ಲ, ಹೋಗ್ಲಿ ಬಿಡಿ. ಇದು ಬೆಂಡೆಕಾಯಿಲಿ ಏನೋ ಮಾಡ್ತಿದ್ದಾರೆ, ನೋಡೋಣ. ಬೆಂಡೆಕಾಯಿ, ಈರುಳ್ಳಿ, ಟೊಮೆಟೊ, ಮತ್ತೆ ಹಸಿಮೆಣಸಿನಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಕರಿಬೇವು ಸೊಪ್ಪು. ಇಷ್ಟರಲ್ಲಿ ಅದೇ ನಿಮ್ಗೆ ಇಷ್ಟ ಅಲ್ವಾ? ಏನೇನು ಬೆಂಡೆಕಾಯಿ ಇಷ್ಟ ಅಲ್ವಾ? ಅದಕ್ಕೆ ಒಂಥರ ಪಲ್ಯ ತರ ಮಾಡ್ತೀನಿ. ಫೈನಲಿ ಟಿಫನ್ ರೆಡಿ ಮಾಡ್ಕೊಂಡು ತಗೊಂಡ್ ಬಂದ್ರು. ಸನಮ್ಮ, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಉಪ್ಪು, ಸ್ಪೈಸಿ ಎಲ್ಲ ಕರೆಕ್ಟ್ ಆಗಿದೆ ಗೊಜ್ಜಲ್ಲಿ. ದೋಸೆನೂ ಅಷ್ಟೇ, ಸಾರಿ ರೊಟ್ಟಿನೂ ಅಷ್ಟೇ ಸಖತ್ತಾಗಿದೆ. ಸಾಕು ನನ್ಗೆ 3 ಟಿಫನಿಗೆ. ಅಲ್ಲ ಆಮೇಲೆ ಹಾಕೋತೀನಿ, ಬೆಳಗ್ಗೆ ಇಷ್ಟೊಂದು ತಿನ್ನಕ್ಕಾಗಲ್ಲ, 3 ತಿನ್ನಕ್ಕಾಗೋದು. ನಿನಗೆ ವಾಯ್ಸೇ ಹೊಟ್ಟೋಗಿದೆ. ಜೇನುತುಪ್ಪ ಈಗ ತಾನೇ ತಿಂದೆ ಖಾಲಿ ಹೊಟ್ಟೆಯಲ್ಲಿ. ಮಾತಾಡೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ. ನಿಮ್ನ ಮುಂದೆ ಈ ತರ ಮಾತಾಡ್ಸಕ್ಕಾಗುತ್ತೋ ಇಲ್ವೋ ಅನ್ನೋ ಭಯ ಆಗ್ತಾ ಇದೆ. ಅಂದ್ರೆ ಮುಂದೆ ಹಿಂಗೆ ಹೋಗ್ತಾ ವಾಯ್ಸೇ ಹೋಗ್ಬಿಡುತ್ತಾ ನಂದು ಅಂತ ಅಷ್ಟು ಭಯ ಆಗ್ತಾ ಇದೆ. ಏನಾಯ್ತೋ ಗೊತ್ತಿಲ್ಲ ಸಣ್ಣಮ್ಮ. ಅಂದ್ರೆ ಒಳಗಿಂದ ವಾಯ್ಸ್ ತೆಗಿಬೇಕು, ಇಲ್ಲ ಅಂದ್ರೆ ನನ್ನ ವಾಯ್ಸೇ ಬರುತ್ತಿಲ್ಲ, ಅಷ್ಟು ಕಷ್ಟ ಆಗ್ತಿದೆ. ನೀವು ನೋಡಿದ್ರೆ ಸಖತ್ತಾಗಿ ಮಾಡಿದೀರ ಅಡುಗೆ. ನೀವು ತಿನ್ನಿ ಮುನು. ತಿನ್ನಕ್ಕೆ ಏನ್ ತೊಂದ್ರೆ ಆಗ್ತಿಲ್ಲ, ಬಟ್ ಮಾತಾಡೋದಕ್ಕೆ ತೊಂದ್ರೆ. ಹೌದಾ ಗೈಸ್, ರೀಸೆಂಟ್ ವ್ಲಾಗ್ ಅಲ್ಲಿ ನೀವು ಸಣ್ಣವರ ಡೈರಿನ ನೋಡಿರ್ಬೋದು. ಅಂದ್ರೆ ಅದರಲ್ಲಿ ಅವರು ಸೀಕ್ರೆಟ್ನೆಲ್ಲ ಬರ್ದಿಡ್ತಾರೆ ಅಂತ ರಿವೀಲ್ ಮಾಡಿದ್ರು, ಬಟ್ ಅದೇನ್ ಸೀಕ್ರೆಟ್ ಅಂತ ತೋರಿಸಿರ್ಲಿಲ್ಲ. ನಾನು ಕೂಡ ಆ ಸೀಕ್ರೆಟ್ನ ಇದುವರೆಗೂ ಓದಿಲ್ಲ, ಇವಾಗ ಓದ್ಬೇಕು ಅಂತ ಅನ್ಕೊಂಡಿದೀನಿ. ಅದ್ರಲ್ಲಿ ಏನಿರ್ಬೋದು ಅಂತ ನಾನು ನಿಮ್ಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಏನಿಲ್ಲ ಏನ್ ಮುನ್ನು, ನನಗೆ ಅವತ್ತಿಂದ ಆಸೆ ಐತೆ. ನಾನು ಅವತ್ತಿಂದ ಇದನ್ನ ಓದ್ಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಇವಾಗ ಬೇಡ, ನಾನೇ ಕೊಡ್ತೀನಿ. ಕೊಡಿ ನಾನೇ ಕೊಡ್ತೀನಿ. ಬೇಡ, ನಾನು ಇವಾಗ ಇದನ್ನ ಓದ್ಲೇಬೇಕು. ಸರ್, ನಾನು ಎಲ್ಲಾರು ಕುತ್ಕೊಂಡಾದ್ರೂ ಇದನ್ನ ಓದ್ತೀನಿ. ಅವ್ರಂಥದ್ದು ಏನ್ ಸೀಕ್ರೆಟ್ ಏನಿಲ್ಲ ಬರ್ದಿರ್ಬೋದು. ಬೇಜಾರಾಗಿರೋ ಮೂಮೆಂಟ್ನೂ ಬರೀತಾರಂತೆ, ಒಂದೊಂದ್ಸಲಿ ನಾನು ಖುಷಿ ಕೊಟ್ಟಿರೋ ಮೂಮೆಂಟ್ನೂ ಬರೀತಾರಂತೆ. ಸೊ ನೋಡೋಣ ಬನ್ನಿ. ನೋಡಿ, ಸಣ್ಣವರ ಡೈರಿ ಇವಾಗ ನನ್ನ ಕೈಯಲ್ಲಿ. ಇದುವರೆಗೂ ಈ ಡೈರಿನ ನನ್ನ ಕೈ ಕೊಟ್ಟಿರ್ಲಿಲ್ಲ. ಸೊ ಫೈನಲಿ ಈ ಡೈರಿ ಸಿಕ್ತು. ಏನು ಆಣೆ ಎಲ್ಲ ಇಟ್ಟರು ನಾನೇನು ಕೇರ್ ಮಾಡಲ್ಲ, ಇದಕ್ಕೆಲ್ಲ ಆಣೆ ಎಲ್ಲ ಲೆಕ್ಕ ಬರಲ್ಲ.
ಆಣೆ ಎಲ್ಲ ಲೆಕ್ಕ ಎಲ್ಲಿ ಬರುತ್ತೆ ಇದರಲ್ಲಿ? ಸನುಮ ಆಣೆ ಎಲ್ಲ ಇಡಂಗಿಲ್ಲ ನೋಡಿ, ಬೇಜಾರು ಮಾಡ್ಕೊಂಡು ಹೊರಟೆ ಹೋದ್ರು. ಜಸ್ಟ್ ಮಿಸ್ಸು 5 ನಿಮಿಷ. ನಾನು ಇನ್ನೇನಾದ್ರೂ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟಿದ್ರೆ ಆರಾಮಾಗಿ ಕೂತ್ಕೊಂಡಿದ್ದೀನೆಲ್ಲ ಓದ್ಬೋದಾಗಿತ್ತು. ಬಟ್ ಆಣೆ ಇಕ್ಕಿರೋ ಕಾರಣ ಇವಾಗ ಓದೋಕ್ಕಾಗಲ್ಲ. ಬನ್ನಿ, ಆಮೇಲೆ ಅಳ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಸೀಕ್ರೆಟ್ ಡೈರಿ ಓದೋದು ಮಿಸ್ ಆಗೋಯ್ತು. ನನಗೆ ಬೇಜಾರಾಗ್ತಾ ಇದೆ. ನಾನು ಇವತ್ತು ನಿಮಗೆ ಕ್ಲಿಯರಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಅಟ್ಲೀಸ್ಟ್ ಸ್ವಲ್ಪನಾದರೂ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನನಗೂ ಓದಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಇಷ್ಟೊಂದು ಮುನ್ಸ್ಕೊಂಡಿರೋದು ಏನು ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಓದ್ಬಾರ್ದಾ? ನಾನು ನಿಮ್ಮ ಹಸ್ಬೆಂಡ್ ತಾನೆ, ಓದ್ಬೋದು ತಾನೆ? ಎಲ್ಲ ಸೀಕ್ರೆಟು ಹೇಳ್ಕೊತೀನಿ ಅಂತೀರಾ? ನಾನೇ ಕೊಡ್ತೀನಿ, ಅವಾಗ ಓದಿ, ಇವಾಗ ಓದ್ಬೇಡಿ. ನಾನು ಓದಬೇಕು. ಅದ್ರಲ್ಲಿ ಏನ್ ನಿಮ್ ಬಗ್ಗೆನೇ ಬರ್ದಿರೋದು? ನನ್ನ ಬಗ್ಗೆನೇನೆ, ಆದ್ರೂ ನಾನು ಓದ್ಬೇಕಲ್ವಾ? ಓದ್ಬಾರ್ದು. ಅಲ್ಲ, ಇವಾಗ ನನ್ನ ಬಗ್ಗೆ ನನಗೆ ತಿಳ್ಕೊಳಕ್ಕೆ ಕ್ಯೂರಿಯಾಸಿಟಿ ಇರಲ್ವಾ? ಇವ್ರು ನೋಡಿ ಇದ್ರಲ್ಲಿ ಬರ್ದಿರೋದು ನನ್ನ ಬಗ್ಗೆ ಅಂತೆ. ಇವಾಗ ನನಗೆ ಎಷ್ಟು ಖುಷಿ ಇದೆ ಗೊತ್ತಾ? ಫಸ್ಟ್ ಪೇಜ್ ಓಪನ್ ಮಾಡಿದಿರ ತಾನೆ? ನಿನ್ ಮೇಲೆ ಆಣೆ ಮಾಡಿಲ್ಲಮ್ಮ. ಮಾಡಿಲ್ವಾ? ಅಂದ್ರೆ ಸ್ಟಾರ್ಟಿಂಗ್ ಎತ್ಕೋಬೇಕಾದ್ರೆ ಹಿಂಗೆ ನೋಡಿದೆ, ಅದ್ರಲ್ಲಿ ಫೋಟೋಸ್ ಇತ್ತು ಅಷ್ಟೇ. ಅದ್ ಬಿಟ್ರೆ ಓದಿರೋದೇನು ಓದಿಲ್ಲ. ಬಟ್ ಓದ್ಬೇಕು ಅಂತ ಆಸೆ ಇತ್ತು. ಓದಕ್ ನಾನೇ ಕೊಡ್ತೀನಿ. ಸರಿ, ಯಾವಾಗ ಕೊಡ್ತೀರಾ ಅದನ್ನಾದ್ರೂ ಹೇಳಿ. ಅಪ್ಪ, ನನಗೆ ಇದು ನೋಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೀನಿ ಅಂದ್ರೆ ವರ್ಷನೇ ಆಯ್ತು ಅನ್ಕೊಳ್ಳಿ. ಏನಕ್ಕಂದ್ರೆ ಅವ್ರು ನನ್ನ ಲವ್ ಮಾಡ್ಬೇಕಾದ್ರೆ ಇಂದನೂ ಇದನ್ನ ಬರೀತಾ ಇದ್ದಾರೆ. ಈ ಥರದ್ದು ಆಲ್ರೆಡಿ ಅವ್ರ ಹತ್ರ 3 ಡೈರಿ ಇದೆ, ನೀವೇ ನೋಡಿದ್ರಲ್ವಾ? ಅದರಲ್ಲಿ ಇದು ಫಸ್ಟ್ ಡೈರಿ ಅನ್ಸುತ್ತೆ. ಫಸ್ಟ್ ಡೈರಿನ ಇದು? ಇನ್ನೂ 2 ಇದೆಯಾ? ಸೆಕೆಂಡ್ ಡೈರಿ. ಫಸ್ಟ್ ಡೈರಿ ಯಾವುದು? ಮತ್ತೆ ಅದೇ ಎತ್ಕೊಂಡು ಹೋಯ್ತೀರಾ? ಇಲ್ಲಮ್ಮ, ದೇವ್ರ ಮೇಲೆ ನಾನು ಕೊಡ್ತೀನಿ, ಇವಾಗ ಬೇಡ ಆಯ್ತಾ? ಯಾವಾಗ ಕೊಡ್ತೀರಾ? ನಂಗೆ ಅದು ಇನ್ನ ಸ್ವಲ್ಪ ಫಿಲ್ ಕೊಡಿಲಿ, ಎತ್ಕೊಂಡು ಹೋಯ್ತೀರಾ? ಆಣೆ ಇಟ್ರೆ ಇವರು ಯಾವುದೇ ಮ್ಯಾಟ್ರು ಆದ್ರೂ ಅಷ್ಟೇನೆ 5 ನಿಮಿಷಕ್ಕೆ ಆಣೆ ಇಟ್ಬಿಡ್ತಾರೆ. ನನಗೆ ಮಾಡಕ್ಕೆ ಬಿಡಲ್ಲ. ಆಣೆ ಇಟ್ರೆ ನನಗೊಂಥರ ಹಿಂಸೆ. ಈ ಪ್ರಾಮಿಸ್ ಇಡ್ತಾರಲ್ಲ ಆ ಥರ. ಆಣೆ ಇಡಬೇಡಿ ಅಮ್ಮ ಆ ಥರ. ನಾನು ಯಾವಾಗ ನಾನಾಗೆ ಕೊಡ್ತೀನಿ, ಅವಾಗ ಮಾತ್ರ ಓದಿ, ಇವಾಗ ಬೇಡ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಆಣೆ ಇಡೋದನ್ನ ಬಿಡಿ. ಸಣ್ಣ ಪುಟ್ಟ ವಿಚಾರ ಅಲ್ಲ, ನಂಗೆ ದೊಡ್ಡ ವಿಚಾರ. ಏನ್ ದೊಡ್ಡ ವಿಚಾರ? ನಂಗೆ ಅದು ಇವಾಗ ನೀವು ಸನ್ಮ ಅದ್ರಲ್ಲಿ ಬರ್ದಿರೋದು ನನ್ನ ಸ್ಟೋರಿ ತಾನೆ? ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರಲ್ಲಿ ಏನಿದೆ ಅಲ್ವಾ, ಸಬ್ಸ್ಕ್ರೈಬರ್ಸ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದ್ರಲ್ಲಿ ನಿಮ್ ಬಗ್ಗೆನೇ, ನೀವು ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಪಾಸ್ ಮಾಡಿ ಎಲ್ಲ ಓದ್ಕೋತಾರೆ ರೀ. ಅದು ಹಂಗೆ ತೋರಿಸಿ. ಇನ್ನೊಂದರಿ ಸ್ಲೋ ಆಗಿ ಓಪನ್ ಮಾಡಿ ಸ್ವಲ್ಪ. ಸ್ಲೋ ಆಗಿ ಓಪನ್ ಮಾಡಿಸ್ತೀನಿ ಮಾ, ಪ್ಲೀಸ್ ಮಾ, ನೋಡಿ ನನಗೆ ಈ ತರ ಕದ್ದು ಮುಚ್ಚೆಲ್ಲಾದ್ರೂ ನಾನು ಡೈರಿ ಮುಟ್ಬೇಕು ಕೈನ. ಪ್ರತಿಯೊಂದೊಂದು ಏನದ್ದು ಬೇಜಾರ್ ಮೂಮೆಂಟು, ಖುಷಿ ಮೂಮೆಂಟ್ ಎಲ್ಲ ಬರ್ದಿದ್ದಾರೆ. ಅದನ್ನ ಓದ್ಬೇಕು ಅಂತ ಆಸೆ. ಇನ್ನ ಯಾವ ತಾತ ಆದ್ಮೇಲೆ ಕೊಡ್ತಾರೋ ಏನೋ. ಟೈಮ್ ಬರುತ್ತೆ, ಅವಾಗ ಓದಿ, ಇವಾಗ ಅದು ಯಾವಾಗ ಟೈಮ್ ಬರುತ್ತೋ. ನನಗಂತೂ ಕಾದು ಸಾಕಾಗ್ತಿದೆ. ಬಟ್ ಇನ್ನೊಂದಿದೆ, ಸಣ್ಣವರು ನನಗೆ ಲವ್ ಮಾಡ್ಬೇಕಾದ್ರೆ ಒಂದು ಸ್ಪೆಷಲ್ ಡೇ ಅಂತ ಹೇಳಿ ಆ ಗಿಫ್ಟ್ ನ ಕೊಟ್ಟಿದ್ರು. ಅದನ್ನ ಇದುವರೆಗೂ ನಾನು ಓದಿಲ್ಲ. ಫಸ್ಟ್ ಟೈಮ್ ಕೊಟ್ಟಿದ್ದು. ಅಂದ್ರೆ ಅವ್ರು ಬೆಂಗಳೂರಿಗೆ ಬಂದ್ರಲ್ಲ, ಅವಾಗ ಅವ್ರ ಕೈಯಾರ ಅವ್ರು ಗ್ರೀಟಿಂಗ್ ಮಾಡಿ ನನಗೆ ಕೊಟ್ಟಿದ್ದೆ. ಅದನ್ನ ತೋರ್ಸ್ಬೇಕು ಅನ್ಕೊಂಡಿದ್ದೆ. ಅದನ್ನಾದ್ರೂ ತೋರ್ಸಕ್ ಬಿಡ್ತೀರಾ? ಬನ್ನಿ, ಅದನ್ನ ತೋರ್ಸೋಣ. ಎಷ್ಟು ಆಕ್ಚುಲಿ 4 ವರ್ಷ ಆಯ್ತಲ್ಲ? 4 ವರ್ಷ ಆಯ್ತು. 4 ವರ್ಷ ಇವಾಗ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ. ಹಂಗೆ ನನಗೂ ಇದು ಖುಷಿ ಆಗುತ್ತೆ. ಖುಷಿ ನಿಮ್ಗೆ ಪಕ್ಕ ಒಂದೊಂದ್ ದಿನ ನೀವು ಇದು ಓದಿದಾಗ ನಿಮ್ಗೆ ಪಕ್ಕ ಖುಷಿ ಆಗುತ್ತೆ. ಬಟ್ ಇವಾಗ ಬೇಡ ಆಯ್ತಾ? ಅದೇ ಇನ್ ಯಾವಾಗ? ತಾತ ಆದ್ಮೇಲ? ಇಲ್ಲ ಅಂದ್ರೆ ಒಂದ್ 2-3 ಮಕ್ಳಾದ್ಮೇಲ? ಯಾವಾಗ? ಆದ್ಮೇಲೆ. ನನಗೆ ಚಿತ್ರ ಹಿಂಸೆ ಕೊಡ್ತಾರೆ. ನನ್ನ ಸ್ಟೋರಿ ನಾನೇ ಓದಕ್ಕೆ ಬಿಡಲ್ಲ. ಅದಕ್ಕೆ ಅವತ್ತು ನಾನು ರೇಗ್ಸಿದ್ದು. ನೀವೆಲ್ಲ ಹೇಳ್ತಿದ್ರಲ್ಲ, ಸಣ್ಣ ಹಕ್ಕಂಗೆ ಯಾಕಷ್ಟು ಗೋಳಿಕೋತೀರಾ, ಸಣ್ಣ ಹಕ್ಕಂಗೆ ಯಾಕೆ? ನಿಮ್ ಸ್ಟೋರಿ ನಿಮ್ಗೆ ಗೊತ್ತಿಲ್ವಾ? ನನಗೆ ಸ್ಟೋರಿ ಗೊತ್ತು ಮಾ. ಅದನ್ನ ಇನ್ನೂ ರೀಕಾಲ್ ಮಾಡ್ಕೊಳಕ್ಕೆ ಇನ್ನೂ ಎಷ್ಟೋ ಮೂಮೆಂಟ್ಸ್ಗಳನ್ನ ಮರ್ತೋಗಿರ್ತೀನಿ. ಅದೆಲ್ಲ ಕಣ್ಮುಂದೆ ಬಂದಾಗ ಬೇರೆ ತರ ಇರುತ್ತೆ. ಆ ಮೆಮೊರಿ ಎಲ್ಲ ಮರ್ತೋಗ್ಬಾರ್ದಂತಾನೆ ಆ ಮೆಮೊರಿನ ಬರ್ದಿಕ್ಕು. ಆದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತಿಳ್ಕೊಬೇಕು ಅನ್ನೋ ಆಸೆ ಇರಲ್ವಾ? ಅವ್ರಿಗೆ ಒಂದಲ್ಲ ಒಂದಿನ ನಾನು ಹೇಳೇ ಹೇಳ್ತೀನಿ. ಏನ್ ಹೇಳ್ತೀರಾ? ಅದನ್ನ ಇವತ್ತೇ ಹೇಳಿ. ಒಂದಲ್ಲ ಒಂದಿನ ಯಾಕೆ ಹೇಳ್ತೀರಾ? ಇವತ್ತು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಲ್ಲ. ನನ್ನ ಪ್ರಕಾರ ನೀವು ಜ್ಯೋತಿಷಿ ಅವ್ರ ಮಗಳಿರ್ಬೇಕು. ಟೈಮು, ಕುಲ, ಗೋತ್ರ ಎಲ್ಲ ನೋಡ್ಕೊಂಡು ಹೇಳ್ತೀರಾ ಅನ್ಸುತ್ತೆ. ಮತ್ತೆ ಫಸ್ಟ್ ನಾನ್ ಕೊಟ್ಟಿರೋ ಸರ್ಪ್ರೈಸ್ ಇದೆ ಅಲ್ವಾ, ಅದನ್ನ ನೀವು ಅವರಿಗೆ ತೋರಿಸಿ, ಆಮೇಲೆ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ. ಡೌಟ್ ಅಂದ್ರೆ ಬೇರೆ ಯಾರ ಮ್ಯಾಟ್ರು ಇಲ್ಲ. ಇಲ್ಲಿ ನೋಡಿ, ಆಲೆಗೋಟ್ ಅವರ ಮುನ್ನು ಅಂತಾನೆ ಬರ್ದಿದ್ದೀನಿ ನಾನಿಲ್ಲಿ. ಹಾ, ನಿಮ್ಮ ಬಾಕ್ಸ್. ಅಯ್ಯೋ, ಓಪನ್ ಮಾಡಬೇಡಿ ಮುನ್ನು. ಯಾವ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ ನೋಡಿ. ಹೋದ್ಸಲಿ ಜಿಯೋ ವೈಫೈ ಹಾಕ್ಸಿದ್ವಲ್ಲ, ಈ ಬಾಕ್ಸ್ ಅಲ್ಲಿ ಇಟ್ಟಿದ್ದೀರಾ? ಆಫ್ಟರ್ 4 years ಆದ ನಂತರ ಇರಿ, ನೀಟಾಗಿ ಕೂತ್ಕೊಟ್ಟು ತೆಗೀರಿ. ಇಲ್ಲ, ಆಫ್ಟರ್ 4 years ನಂತರ ತೆಗಿತಾ ಇದೀನಿ. ಸೊ ಸಣ್ಣವರು ನನಗೆ ಗ್ರೀಟಿಂಗ್ ಕೊಟ್ಟಿದ್ದು. ನೋಡಿ ಯಾವ ತರ ಇದೆ ಅಂತ. ಇದೇನಿದು? ಅಯ್ಯೋ, ಇದ್ರಲ್ಲೂ ಇದೆ ನೋಡಿ, ಸಣ್ಣ ಮುನ್ನು ಅಂತ ಬರ್ದಿದ್ದಾರೆ. ಮತ್ತೆ ಆಕ್ಚುಲಿ ಅವಾಗ ನಾವು ಇಟ್ಟೇ ಇರ್ಲಿಲ್ಲ ನೇಮ್.
ಸಣ್ಣ ಮುನ್ನು ಅಂತ ಇಟ್ಟಿರ್ಲಿಲ್ಲ, ಜಸ್ಟ್ ನಾವು ಕರ್ಕೋತಾ ಇದ್ವಿ ಅಷ್ಟೇ. ನಾನು ಅವ್ರನ್ನ ಸಣ್ಣ ಅಂತ ಕರೀತಾ ಇದ್ದೆ, ಅವ್ರು ನನ್ನ ಮುನ್ನು ಅಂತ ಕರೀತಾ ಇದ್ರು. ಮತ್ತೆ ಬಾಬೆ ಅಂತ ನಾನು ಅವ್ರನ್ನ ಕರೀತಾ ಇದ್ದೆ, ಅವರು ನನ್ನ ಬಾಬೆ ಅಂತ ಕರೀತಾ ಇದ್ರು. ಸೊ ಅವಾಗ ಬಾಬೆ ಅಂತ ಬರ್ದಿದ್ದಾರೆ, ಬಾಬೆ ಲವ್ ಯು ಅಂತ ಹಾಕಿದ್ದಾರೆ ನೋಡಿ. ಇದು ಕೊಟ್ಟಾಗ್ಲೇನೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣವ್ರಿಗೆ ಪೂರ್ತಿಯಾಗಿ ನನ್ ಮೇಲೆ ಲವ್ ಇದೆ ಅಂತ ನನಗ್ ಗೊತ್ತಾಗಿದ್ದು. ಅಂದ್ರೆ ಮನ್ಸಲ್ಲಿ ಇತ್ತು ಪ್ರೀತಿ, ಬಟ್ ಎದುರುಗಡೆ ಹೇಳ್ಕೊಂಡಿರ್ಲಿಲ್ಲ. ಅದೆಲ್ಲ ನೀಟಾಗಿ ತೋರ್ಸಿದು, ಓಪನ್ ಮಾಡೋದು ಹಂಗಲ್ಲ. ಕೈ ಹಿಂಗ್ ಇಡ್ಕೋಬೇಕು, ಇಲ್ಲೊಂದ್ ಕೈ ಇಲ್ಲಿ ಅದಕ್ಕೆ ಅಂತ ನಾನು ಹಿಂಗ್ ಓಪನ್ ಮಾಡೋದ ನೋಡಿ. ಚೆನ್ನಾಗ್ ಮಾಡಿದ್ದಾರೆ, ಸೂಪರ್ ಮಾ, ಚೆನ್ನಾಗಿದೆ. ನಿಜ ನಿಮ್ ಜೊತೆನೆ ನಾನು ಓಪನ್ ಮಾಡಿ ನೋಡ್ತಾ ಇರೋದು. ಅವ್ರು ಕೊಟ್ಟಿದ್ದಿನ ನಾನು ನೋಡಿ, ನೀವು ನೋಡೇ ಇಲ್ಲ ತಾನೇ ಇದು. ಒಂದು ಟೈಮ್ ಬರ್ಲಿ ಅವಾಗ ಓದೋಣ ಅಂತ ಅನ್ಕೊಂಡಿದ್ದೆ. ಹಂಗಂತ ನಾನು ಜ್ಯೋತಿಷ್ ಅವ್ರ ಮಗ ಅಲ್ಲ. ಅಯ್ಯೋ ಅದ್ ನೋಡಿ ಕೈ ಏನೇನ್ ಬರ್ದಿದ್ದಾರೆ ಗೊತ್ತಾ? ಅದ್ನಂದು ಸ್ವಲ್ಪ ಡಾಕ್ಟರ್ ಹ್ಯಾಂಡ್ ರೈಟಿಂಗ್. ಟು ಮೈ ಡಿಯರೆಸ್ಟ್ ಲವ್ ಮುನ್ನು, ಲವ್ ಯು ಕಂದ, ಲವ್ ಯು ಕಣಲೇ ಅನ್ನಂಗಿತ್ತು. ಆತರ ಹೇಳ್ತೀನ. ಆಮೇಲೆ ಭಯ ಆಗೋಯ್ತು, ಲವ್ ಯು ಕಂದ ಅಂತ ಬರೀತಾರೆ. ರೆಸ್ಪೆಕ್ಟ್ ಕೊಡದೆ ಯಾವತ್ತೂ ಮಾತಾಡಿಲ್ಲ, ಇನ್ನ ಬರೀತಾರ. ನನಗೆ ಶಾಕ್ ಆಗೋಯ್ತು, ಮಿಸ್ ಆಗೇನಾದ್ರು ಬರ್ದ್ಬಿಟ್ಟವ್ರ ಅಂತ. ನೋಡಿ ಕಣೋಲೆ ಅನ್ನಂಗಿತ್ತದು, ಕಣೋಲ್ಲ ಗೊತ್ತಾಯ್ತು ಕಂದ ಅಂತ. ಇಲ್ಲಿ ಸ್ವಲ್ಪ ಡೈಲಾಗ್ಸ್ ಗಳು ಬರ್ದಿದ್ದಾರೆ. ಇಲ್ಲಿ ನೋಡಿ ಏನ್ ಬರ್ದಿದ್ದಾರೆ ಅಂತ. ಏನ್ ಬರ್ದಿದ್ದಾರೆ ಅವರಾದ್ರೂ ಓದ್ಲಿ. ಬೇಡ ಅನ್ಸಿದ್ದೆ ಬಾಬಾ, ಬೇಡ. ಇದನ್ನ ನಾನು ಕೂಡ ಓದಿಲ್ಲ, ಸೊ ಇದನ್ನ ನಾನು ಓದ್ತೀನಿ. ನೀವು ಅಷ್ಟೇನೆ ವಿಡಿಯೋನ ಪಾಸ್ ಮಾಡಿ ಓದಿ. ಬೇಡ ಮನು. ನಮ್ಮಿಬ್ಬರ ಪರಿಚಯ ಹೇಗೆ ಆಯ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ. ಅದು ನನ್ನ ಅಕ್ಕನಿಂದ ನಮ್ದು ಫಸ್ಟ್ ಫೇಸ್ ಟು ಫೇಸ್ ಮೀಟ್ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಮಂಗಳೂರಲ್ಲಿ ಆಗಿದ್ದು. ನೀವು ಅವಾಗ ಸ್ಲ್ಯಾಂಗ್ ಮಾತಾಡ್ತಿದ್ರಿ ಗೊತ್ತಾ, ಅದೇ ಸ್ಲ್ಯಾಂಗ್ ಅಲ್ಲಿ ಬರ್ದಿದ್ದೀರಾ, ಅದೇ ನೆನಪಾಗ್ತಿದೆ. ಅಂದ್ರೆ ನಾನು ಓದ್ತಿದ್ರೆ ಅವಾಗಿರೋ ನೀವು ಓದ್ತಿರ, ನಂಗೆ ನೀವು ಓದ್ತಿದ್ರೆ ನಂಗೆ ನಾಚಿಕೆ ಆಗ್ತಿದೆ, ಇಲ್ಲಿ ಎದ್ದೋಗೋಣ ಅಂತ ಅನ್ನಿಸ್ತಿದೆ. ಸಾಕು ಇಷ್ಟ ಓದೋದು. ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಸ್ಟೋರಿ ಗೊತ್ತಿರುತ್ತೆ, ನಾವು ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಬಟ್ ನೀವು ಅದನ್ನ ಪೂರ್ತಿಯಾಗಿ ಆಮೇಲೆ ಓದ್ಬೇಕು. ನಾನು ಓದ್ತೀನಿ, ಅದಕ್ಕೆ ತಾನೇ ಇಷ್ಟು ಸೇಫ್ ಆಗಿ ಬಾಕ್ಸ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಎಲ್ಲೋದ್ರು ಅಷ್ಟೇನೆ, ನಮ್ಮ ಮನೆ ಶಿಫ್ಟ್ ಮಾಡಿದ್ರು ಅಷ್ಟೇನೆ, ಇದನ್ನ ಸೇಫ್ ಆಗಿ ಫಸ್ಟ್ ಎತ್ತಿಟ್ಟಿದ್ದು ನಾನು. ಅಷ್ಟು ಸೇಫ್ ಮಾಡ್ತಾ ಇದ್ದೀನಿ. ಇದನ್ನ ನಾನೊಂದು 30 years 35 years 40 years ಆದ್ಮೇಲೆ ಓದ್ಬೇಕಾದ್ರೆ ನಿಜ ನನ್ ಕಣ್ಣಲ್ಲಿ ನೀರ್ ಬರ್ಬೋದು. ಹೌದಾ? ನಿಜ. ಜೊತೆಲೇ ಇರ್ತೀನಲ್ಲ ನಾನು, ಜೊತೆಲಿ ಇದ್ರು ಕೂಡ ಸನುಮ ಅದೊಂದು ಫೀಲೇ ಬೇರೆ ಇರುತ್ತೆ. ಆ ಲವ್ ಮಾಡ್ತಿರೋ ಫೀಲೇ ಬೇರೆ ಇರುತ್ತೆ. ಮದ್ವೆ ಆದ್ಮೇಲೆ ಇಷ್ಟು ವರ್ಷ ಜೀವನ ಮಾಡ್ಕೊಂಡ್ ಬಂದು ನಾವು ಲವ್ ಮಾಡೋ ದಿನಗಳನ್ನ ಮತ್ತೆ ನೆನೆಸ್ಕೊಂಡಾಗ ನಿಜ ಕಣ್ಣಲ್ಲಿ ನೀರ್ ಬಂದೇ ಬರುತ್ತೆ. ಅದು ಯಾರೇ ಆಗಿರ್ಲಿ, ಯಾರೇ ಲವರ್ಸ್ ಆಗಿರ್ಲಿ. ಹೌದಾ? ಮತ್ತೆ ಇವಾಗ ಇದಾಯ್ತು, ಇದ್ರಲ್ಲಿ ಒಂದು ಲವ್ ಸ್ಟೋರಿ ಇದೆ. ಅಂದ್ರೆ ನಾವು ಯಾವಾಗ ಮೀಟ್ ಆಗಿದ್ದು ಸಿಂಬಲ್ ಬರ್ದಿದ್ದಾರೆ ನೋಡಿ, ಇಲ್ಲಿ ಕೈ ಹಿಡ್ಕೊಂಡಿದ್ದು. ಆ ಮೀಟ್ ಆಗಿರೋ ದಿನನ ಬರ್ದಿದ್ದಾರೆ ಇದರಲ್ಲಿ. ಕಟೀಲು ಟೆಂಪಲ್ ಅಲ್ಲಿ ಬಂದಾಗ ಏನೇನ್ ಆಯ್ತು ಅನ್ನೋದನ್ನ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದ್ರಲ್ಲಿ ಏನ್ ಬರ್ದಿದ್ದಾರೆ, ಕವನ ಏನಾದ್ರು ಬರ್ದಿದ್ದೀರಾ ಅವ ನೋಡಿ. ಇಲ್ಲಿ ನಾನು ಮತ್ತೆ ಸಣ್ಣನ ಡ್ರಾಯಿಂಗ್ ಬಿಡಿಸಿದ್ದಾರೆ ಬ್ಯಾಕ್ ಸೈಡ್ ಇಂದ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸೇಮ್ ಇವಾಗ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಹೆಂಗ್ ಮಾಡ್ತಾರೆ ಅದೇ ತರ ಒಂದು ಕಾರ್ಬನ್ ಶೀಟ್ ತಗೊಂಡು ಅವರೇ ಹಾರ್ಟ್ ಎಲ್ಲ ಕಟ್ ಮಾಡಿ ನೈಟ್ ಎಲ್ಲ ಕೂತ್ ಮಾಡಿರೋದು. ಒಂದೊಂದು ಪೇಜ್ ಅಲ್ಲೂ ಒಂದೊಂದು ಪೇಜ್ ಪೂರ್ತಿ ಬರ್ದಿದ್ದಾರೆ. ಇಲ್ಲಿ ನೋಡಿ, ಹಿಂಗ್ ಓಪನ್ ಮಾಡಿದ್ರೆ ಇದ್ರಲ್ಲೊಂದಷ್ಟು ಗ್ರೀಟಿಂಗು, ಇದ್ರಲ್ಲೂ ಒಂದೊಂದು. ನಿನ್ನ ಮೇಲೆ ಪ್ರೀತಿ ಶುರುವಾದ ಕ್ಷಣದಿಂದ ನೋವೆಲ್ಲವೂ ಮಾಯವಾಗಿ ಹೋಯ್ತು ನಿನ್ನಿಂದ. ಎಷ್ಟು ಬರ್ದಿದ್ದಾರೆ ನೋಡಿ. 1 2 3 4 5 6 7 ಬರ್ದಿಲ್ದೇ ಇರೋದು. ಇನ್ಕಂಪ್ಲೀಟ್. ಅದು ಇನ್ನು ಕಂಪ್ಲೀಟ್ ಅಲ್ಲ ಮತ್ತೆ ಏನಂತ ಹೇಳಿದೆ ನಾನು ಕೊಡ್ಬೇಕಾದ್ರೆ. ಅದೇ ಇನ್ನು ಎಷ್ಟೊಂದು ಅದ್ರಲ್ಲಿ ನಾನು ಬರ್ದಿಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಗೊತ್ತಾ, ಮುಂದಿನ ದಿನ ಬಂದಾಗ ಅದನ್ನ ಮದುವೆ ಆದ ನಂತರ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂದಿದ್ದೆ, ನೆನ್ಪಿದ್ಯಾ? ಅದು ಬರ್ದಿದ್ದೆ ಒಂದ್ ಶೀಟ್ ಅಲ್ಲಿ. ನೋಡಿ, ಇದು ಲವ್ ಮಾಡ್ಬೇಕಾದ್ರೆ ಇಷ್ಟು ಬರ್ದಿದ್ದಾರೆ. ಮ್ಯಾರೇಜ್ ಆದ ನಂತರ ಕಂಟಿನ್ಯೂ ಮಾಡ್ತೀನಿ ಅಂತ ಬರ್ದಿದ್ದೆ ಮುನು. ಆ ಪೇಜ್ ಎಲ್ಲಿದೆ ಗೊತ್ತಿಲ್ಲ, ಅದ್ರಲ್ಲಿ ಇರ್ಬೇಕಂದ್ರೆ ಗೊತ್ತಿಲ್ಲ, ಎಲ್ಲೋ ಬರ್ದಿದ್ದೆ ಮಾತ್ರ. ಬಿಡಿ, ಬ್ಲಾಂಕ್ ಬೇರೆ ಬಿಟ್ಟವ್ರೆ. ಮ್ಯಾರೇಜ್ ಆದ್ಮೇಲೆ ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಸರಿ, ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಬೇಡ ನಾನು ಇದು ಓದಿದ್ಮೇಲೆ ಕಂಪ್ಲೀಟ್ ಮಾಡಿ, ಅಲ್ಲಿವರೆಗೂ ಮಾಡಬೇಡಿ. ಇದು ಯಾವ ತರ ಬರ್ದಿದ್ದಾರೆ ಅಂದ್ರೆ ಗ್ರೀಟಿಂಗು ಒಂದು ಪೇಜ್ ಪೂರ್ತಿ ಬರ್ದು ಅದ್ರಲ್ಲಿ ಕೆಳಗಡೆ ಮ್ಯೂಸಿಕ್ ಕೇಳೋ ತರ ಬೇರೆ ಇದು ಬರ್ದಿರೋದು ನೋಡಿ. ಇಲ್ಲಿವರೆಗೂ ಪ್ಲೇ ಮಾಡಿದೀವಿ. ಅದ್ರಲ್ಲಿ ಇನ್ನೊಂದ್ ಐತೆ, ಅದನ್ನ ನೀವು ಅಬ್ಸರ್ವ್ ಮಾಡಿಲ್ಲ. ಯೂನಿಕ್ ಆಗಿ ಬರ್ದಿದ್ದೀರಾ. ಇನ್ನೊಂದೇನೋ ಇದೆ, ಸನಮನ್ನು ಲವ್ ಯು. ಹೌದಾ? ಸ್ವಲ್ಪ ಪೇಜ್ ತೋರಿಸಿ, ಇಲ್ಲಿ ತಿರುಗಿಸಿ ಪೇಜ್ನ. ಅಯ್ಯೋ ಅಷ್ಟ್ ಚೆನ್ನಾಗ್ ಗೊತ್ತಾಗ್ತದೆ ನಿಮ್ಗೆ. ಗೊತ್ತಾ? ಇಡೀ ಪೇಜ್ ತುಂಬಾ ಮುತ್ಕೊಟ್ಟಿದ್ದಾರೆ.
ನಾನು ಕೊಡ್ತೀನಿ ಅದೇ ಇದಕ್ಕೆ. ಇವಾಗ ಗೊತ್ತಾಗ್ತಿದೆ ಲಾಸ್ಟಿಗೆ. ನೋಡಿ ಲಿಪ್ಸ್ಟಿಕ್ ಹಾಕೊಂಡು ಪೂರ್ತಿ ಕಿಸ್ ಕೊಟ್ಟು ಅದನ್ನ ಬರ್ದಿರೋಂತ ಲೈನ್ ಇದು. ನಿಜ ಈ ಲೈನ್ ನಾನೇ ಇನ್ನೂ ಓದಿಲ್ಲ. ಮುನ್ನು ಕೆಲವರಿಗೆ ಪ್ರೀತಿ ಎಂದರೆ ಅನುಮಾನ, ಕೆಲವರಿಗೆ ಅದು ಸಂಬಂಧ, ಇನ್ನು ಕೆಲವೊಬ್ಬರಿಗೆ ಅದು ಸೆಂಟಿಮೆಂಟು. ಕನ್ನಡದಲ್ಲಿ ಬರ್ದಿರೋದು ಸೆಂಟಿಮೆಂಟು. ಮನ್ಸಲ್ಲಿರೋದನ್ನ ನನ್ನ ಮುಂದೆ ಹೇಳ್ಕೊಳ್ಳೋ ಧೈರ್ಯ ಇರಲಿಲ್ಲ. ಅದಕ್ಕೋಸ್ಕರ ಅವರು ನನಗೆ ಈ ತರ ಕವನದಲ್ಲಿ ಬರೆದು ಪ್ರತಿ ಒಂದೊಂದು ಸಾಲಲ್ಲೂ ಅವರ ಪ್ರೀತಿನ ತುಂಬಿ ನನಗೆ ನಿಜ ಇವಾಗ ಅನ್ಸ್ತಾ ಇದೆ ಸಣ್ಣ ಅವರು ನನ್ನ ಅವಾಗ ಇಷ್ಟು ಪ್ರೀತಿಸ್ತಿದ್ರ ಅಂತ. ಇವಾಗ್ಲೂ ಅದೇ ಅಷ್ಟೇ ಪ್ರೀತಿಸ್ತೀರಾ ಸ್ಟಾರ್ಟಿಂಗ್ ಅಷ್ಟು ಪ್ರೀತಿಸ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಿರೋದು. ಗೊತ್ತಾಯ್ತಾ? ಇವಾಗ ಪ್ರೀತಿಸೋದು ನಾನೇನು ಅಂತ ನಿಮಗ್ ಗೊತ್ತಿರುತ್ತೆ, ನೀವೇನು ಅಂತ ನನಗ್ ಗೊತ್ತಿರುತ್ತೆ. ಬಟ್ ಅವಾಗ ಸ್ಟಾರ್ಟಿಂಗ್ ಅಲ್ವಾ, ಅವಾಗ್ಲೇ ಅಷ್ಟು ಪ್ರೀತಿಸ್ತಿದ್ರಲ್ವಾ ಅಂತ ಅನ್ನಿಸ್ತಾ ಇದೆ ಈ ಇದನ್ನ ನೋಡಿದಾಗ. ನೋಡಿ ಇದ್ರದೊಂದಷ್ಟು ಬರ್ದಿದಾರಾ, ಇಷ್ಟು ಆಯ್ತಾ. ನೋಡಿ ಇಲ್ಲೊಂದು ಇದಿದೆ, ಇವ್ರ ಅಪ್ಪಂದು ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಅಲ್ಲ, ಕವರ್ ಎತ್ಕೊಂಡ್ ಬಂದು ಅಲ್ಲಿಂದ ಊರಿಂದ ತಗೊಂಡ್ ಬಂದು ಬರ್ದು ಇಲ್ಲಿ ಅಂಟಿಸಿದಾರೆ. ಅಲ್ಲ, ತಮಾಷೆಗೆ ಚೆನ್ನಾಗಿ ಬರ್ದಿದ್ದೀರಾ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಲವ್ ಅಲ್ಲೂ ಅಷ್ಟೇನೆ. ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಏನೇನೋ ಮಾಡ್ತೀರಾ. ಇದು ನನಗೆ ಸಣ್ಣ ಅವರು ಇದನ್ನ ಕೊಟ್ಟಿದ್ದು. ಮತ್ತೆ ನೋಡಿ ಅಂದ್ರೆ ಖಾಲಿ ರಿಯಲ್ ರೋಸ್ ಕೊಟ್ರೆ ಅದು ಹಾಳಾಗೋಗುತ್ತೆ, ಅದಕ್ಕೆ ಈ ತರ ಮಾಡಿ ಕೊಟ್ರೆ ಸೂಪರ್. ಈ ಬಾಕ್ಸ್ ಅಲ್ಲಿ ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರಿ? ಯಾವ ಬಾಕ್ಸ್? ಈ ಬಾಕ್ಸ್ ಅಲ್ಲಿ ಗಿಫ್ಟ್ ಆದ್ರೆ ನಾನು ಚಾಕ್ಲೇಟ್ಸ್ ಕೊಡೋಣ ಅಂತ ಅನ್ಕೊಂಡಿದ್ರ? ನೋಡಿ ಇಲ್ಲಿ ಈ ಬಾಕ್ಸ್ ನ ರೆಡಿ ಮಾಡಿದ್ದಾರೆ. ಈ ಬಾಕ್ಸ್ ಒಳಗಡೆ ಒಂದ್ ಬಾಕ್ಸ್, ಅದ್ರಲ್ಲಿ ಹಾರ್ಟ್, ಅದ್ರ ಮೇಲೆ ಆ ಬಾಕ್ಸ್ ನ ಮುಚ್ಚೋದಕ್ಕೆ ಇದು. ಅವ್ರು ಕೊಟ್ಟಾಗ ಇನ್ನೂ ಸಕ್ಕದಾಗಿತ್ತು. ನಾನು ಇಟ್ಟು ಹಾಳು ಮಾಡಿದೀನಿ. 4 ವರ್ಷ ಅಲ್ವಾ, ಒಂದ್ ಸ್ವಲ್ಪ ಹಾಳಾಗಿದೆ ಅಷ್ಟೇ. ಚೆನ್ನಾಗಿದೆ ಅಮ್ಮ, ಇದೆಲ್ಲ ಥೀಮ್ ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಪೇಷನ್ಸ್ ತಗೊಂಡು ಇದೆಲ್ಲ ಮಾಡಿದಿರಲ್ಲ ನನಗೋಸ್ಕರ ಅಂತ. ನಂಗೆ ನೆನಪಿಲ್ಲ ನಾನು ಏನೇನ್ ಕೊಟ್ಟಿದ್ದೀನಿ ಅಂತ ಮರ್ತೋಗ್ಬಿಟ್ಟಿದ್ದೀನಿ. 4 ವರ್ಷದಲ್ವಾ, ಸ್ವಲ್ಪ ನೆನಪಿರುತ್ತೆ ಅಷ್ಟೇ, ಎಲ್ಲ ನೆನಪಿರಲ್ಲ. ನೋಡಿ ಇಲ್ಲಿ ಈ ಬಾಕ್ಸ್ ಹಿಂಗ್ ಓಪನ್ ಮಾಡಿದ್ರೆ ಇಲ್ಲೂ ಒಂದೊಂದು ಲೈನ್ ಬರ್ದಿದ್ದಾರೆ, ಮತ್ತೆ ಎಷ್ಟೋ ಹಾರ್ಟ್ಸ್ ಗಳು ಇಟ್ಟಿದ್ದಾರೆ. ಈ ಹಾರ್ಟ್ಸ್ ನ ಹಿಂಗೆ ಎಸಿಬೇಕು. ಚೆನ್ನಾಯ್ತಮ್ಮ, ಚೆನ್ನಾಗಿ ಮಾಡಿದೀರಾ. ಅದು ಓಪನ್ ಮಾಡಿದ ತಕ್ಷಣ ಹಾರ್ಟ್ ನನ್ನ ಮಕ್ಕದ ಮೇಲೆ ಎಗರೋ ತರ ಮಾಡಿದ್ರು. ಸೈಡ್ ಅಲ್ಲೆಲ್ಲ ಆರ್ಟ್ಸ್, ಮಿಡಲ್ ಅಲ್ಲಿ ನನ್ನ ಬಗ್ಗೆ ಲೈನ್ಸ್. ಏನು ಫೆವಿಕಾಲ್ ಎಲ್ಲ ತಗೊಂಬಂದು ಕ್ರಾಫ್ಟಿಂಗ್ ಎಲ್ಲ ಮಾಡೋದು ಮುಂಚೆನೆ ಕಲ್ತಿದ್ರಾ? ಇಲ್ಲ, ನಿಮ್ಗೋಸ್ಕರ ಕಲ್ತ್ಕೊಂಡೆ. ಇದೆಲ್ಲ ನಾನು ಓದ್ತೀನಿ ಆಯ್ತಾ. ನೀರ್ ಬಿದ್ದು ಹಾಳಾಗಿರೋದು ಮತ್ತೆ ಪ್ರೆಸ್ ಆಗಿರೋದು. ನೋಡಿ ಇಲ್ಲೂ ಬರ್ದಿದ್ದಾರೆ, ಇದೊಂಥರ ಡಿಫ್ರೆಂಟ್ ಬಾಕ್ಸು, ಇದೊಂಥರ ಡಿಫ್ರೆಂಟ್ ಬಾಕ್ಸು, ಇದೊಂಥರ ಡಿಫ್ರೆಂಟ್ ಬಾಕ್ಸು, ಎಲ್ಲ ಡಿಫ್ರೆಂಟು. ಸಗದಾಗಿರೋ ಇದ್ರಲ್ಲಿ ಬರ್ದಿದ್ದೀರಾ ಅಮ್ಮ. ಮೂನ್ ನನ್ನ ಮುದ್ದು ಕಂದ, ಸಾಕು ಬಿಡಿ, ಏನು ಓದ್ಬೇಡಿ, ನನ್ನ ಪ್ರಾಣ, ಏನು ಓದ್ಬಾರ್ದು, ನನ್ನ ಜೀವನನೂ ನೀವು. ನನ್ನ ಲವ್ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಇದ್ರಲ್ಲೂ ಬರ್ದಿದ್ದೀರಾ. ನಂಗೊಂಥರ ಅನ್ಸುತ್ತೆ. ಅಯ್ಯೋ, ಒಂಥರ ಲವ್ ಅಲ್ಲಿ ಸ್ಟಾರ್ಟಿಂಗು ಬೇರೆ ತರಾನೇ ಇರುತ್ತೆ ಫೀಲು. ಆದ್ರೆ ಆ ಲವ್ ನ ಇದುವರೆಗೂ ಉಳಿಸ್ಕೊಂಡ್ ಬಂದಿದೀವಿ ನಾವು. ಹಿಂಗೆ ಕಾಪಾಡ್ಕೊಂಡು ಹೋಗೋಣ, ಸರಿನಾ? ಏನ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಾ ನಿಮ್ಗೆ? ಕಣ್ಣಲ್ಲಿ ನೀರ್ ಬರ್ತಿದೆ ನೋಡಿ, ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಏನಕ್ಕ ನೀರ್ ಬರ್ತಿದೆ? ನನ್ ಪ್ರೀತಿ ನೆನ್ಸ್ಕೊಂಡ್ ನೀರ್ ಬರ್ತಿದ್ಯಾ? ತಿರ್ಗಿ ಈ ಕಡೆ. ನಾನಂದ್ರೆ ಇಷ್ಟ ಇಲ್ವಾ ನಿಮ್ಗೆ? ಮತ್ತಿ ಕಡೆ ತಿರ್ಗಿ. ಇವಾಗ ನಾನ್ ಆಣೆ ಇಡ್ಬೇಕಾಗುತ್ತೆ. ಏನಕ್ಕೆ ಹೇಳ್ತಿದ್ರ? ಆತರ ಹತ್ರ ನಾನು ನೋಡೋದೇ ಇಲ್ಲ ಇದನ್ನ. ನಾನು ಅದಕ್ಕೆ ನಿಮ್ ಮುಂದೆ ಓದ್ಬಾರ್ದು ಅಂತ ಅನ್ಕೊಂಡಿದ್ದೆ. ಅಳ್ಬಾರ್ದು ಈ ತರ ಎಲ್ಲ ಅಳ್ತಾರ ನೋಡಿ, ಈ ತರ ಎಲ್ಲ ಅಳ್ಬಾರ್ದು. ಓಕೆ, ಅದು ಖುಷಿ ಅಳು. ಇದು ಬೇಜಾರಳು ಅಲ್ಲ, ಖುಷಿ ಅಳು ಅಲ್ವಾ ಅಮ್ಮ? ಖುಷಿ ಅಳು ತಾನೆ. ಏನ್ ಖುಷಿ ಆಗ್ತಿದೆ ಈಗ? ನಾನ್ ನಿಮಗ್ ಸಿಗ್ದೆ ಅಂತ ಖುಷಿನಾ? ಏನಕ್ಕೋಸ್ಕರ ಅಳ್ತಿದ್ದೀರಾ? ಅಲ್ಲ, ಮದ್ವೆ ಆಯ್ತಲ್ವಾ, ಸಕ್ಸಸ್ ಅಂದ್ರೆ ನಮ್ಮ ಕನಸು. ಸಫರ್ ಪಟ್ಟು ಆಮೇಲೆ ಅದೆಲ್ಲ ನೋಡಿದಾಗ ಆ ಟೈಮ್ ನಂಗೆ ನೆನಪಾಯ್ತು. ಅದೊಂದೊಂದು ಬರ್ದಾಗ್ಲೂ ನಾನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ, ಅದ್ ನೆನಪಾಯ್ತು. ಅದಕ್ಕೆ ಹೇಳ್ತೀರಾ? ಅಳ್ಬೇಡಿ ಆಯ್ತಾ. ಖುಷಿಗೂ ಅಳ್ತಾರೆ, ದುಃಖಕ್ಕೂ ಅಳ್ತಾರೆ, ಎಲ್ಲದಕ್ಕೂ ಅಳ್ತಾರೆ. ಈ ಹುಡುಗಿರ್ ಹಿಂಗೇನಾ ಇಲ್ಲ ನಮ್ಮ ಹುಡುಗಿ ಮಾತ್ರ ಹಿಂಗ ಗೊತ್ತಿಲ್ಲ ನನಗೆ. ಸನಮ, ಹೋಗಿ ಎಲ್ಲಿಗೆ ಹೋಗ್ಲಿ? ಕಣ್ಣೋರ್ಸ್ಕೊಳ್ಳಿ ಆಯ್ತು ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು, ಹೆಂಗಿದ್ರು ಕ್ಯೂಟು. ಅಳಬಾರ್ದು
ಇದೇನಿದು ಅಳಲ್ಲ ಅಂದ್ಬಿಟ್ಟು ಇಲ್ಲೋಗಿ ಅಳ್ತಾ ಇದ್ದೀರಾ? ಮಾ ಏನಕ್ಕೆ ಹಿಂಗೆ ಅಳ್ತಿದ್ದೀರಾ? ಬನ್ನಿ ಇಲ್ಲಿ. ಖುಷಿಯಿಂದ ಓದ್ತಾ ಇದ್ದೀನಿ. ನೀವು ನಾನೆಲ್ಲ ಓದ್ತಾ ಇದ್ದೀನಾ? ಓ, ನನ್ನ ಪ್ರಕಾರ ಇದಿರ್ಬೇಕು, ನಾನೆಲ್ಲ ಓದ್ಬಿಡ್ತಿದ್ದೀನಲ್ವಾ, ಅದಕ್ಕೆ ಅವ್ರಿಗೆ ದುಃಖ ಇರಬೇಕು. ಮತ್ತೆ ಏನಿಲ್ಲ, ಖುಷಿಗೆ ಒಂಥರ ಅಳು ಬರ್ತಿದ್ಯಾ ಆ ಸಿಚುವೇಶನ್ ನೆನ್ಸ್ಕೊಂಡಾಗ? ನಿಜ, ಇದನ್ನ ಬರಿಬೇಕಾದ್ರೆ ನಾವು ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಇದ್ವಿ. ಆ ಟೈಮಲ್ಲಿ ಬರ್ದಿರೋದು ಇದು ಸಣ್ಣವರು ನನಗೆ. ನಿಜ, ಅವಾಗ ನನಗೆ ಇದನ್ನ ಓದಕ್ ಸಹ ಟೈಮ್ ಇರ್ಲಿಲ್ಲ. ಇವಾಗ ಟೈಮ್ ಇದೆ, ಬಟ್ ಇದನ್ನ ಓದಬಾರ್ದು ಅಂತ ಅನ್ಕೊಂಡಿದೀನಿ ಈಗಲೇ. ಅದನ್ನ ಓದಕ್ಕೆ ಇನ್ನೂ ನನಗೆ ಟೈಮ್ ಸಿಕ್ಕಿಲ್ಲ. ಆ ಟೈಮ್ ಸಿಕ್ಕಿದಾಗ ನಾನು ಓದ್ತೀನಿ. ಅದು ಓದಬೇಕು ಅಂತ ಅಂದ್ರೆ ಸಣ್ಣ ನನ್ನ ಕಣ್ಮುಂದೆ ಇರಬಾರ್ದು. ಆ ಟೈಮಲ್ಲಿ ಓದಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಓದಿದ್ರೆ ನನಗೂ ಒಂಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಸನುಮ, ನೀವು ಇಲ್ದೇ ಇದ್ದಾಗ ಓದ್ತೀನಿ, ಆಯ್ತಾ? ನಾನು ಯಾವಾಗ ಇಲ್ದೇ ಇರ್ತೀನಿ, ಎಲ್ಲಾ ಟೈಮಲ್ಲೂ ಇರ್ತೀರಾ, ಆದ್ರೂ ನಾನು ಓದ್ತೀನಿ. ವಾಶ್ರೂಮ್ ಹೋದಾಗ, ಮುಂದೆ ಒಂದಿನ ಮಕ್ಕಳಾದಾಗ ಆ ಮಗುಗೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ, ಆ ಮಗುನ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರಾದ್ರೂ ನಾನು ಒಬ್ಬನೇ ಇರ್ತೀನಲ್ವಾ, ಆ ಟೈಮಲ್ಲಾದ್ರೂ ನಾನು ಓದ್ತೀನಿ. ಅದಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಕಾಲ ಕೂಡಿ ಬಂದಿದ ತಕ್ಷಣ ನಾನು ಓದ್ತೀನಿ. ಓಕೆನಾ? ನೋಡಿದ್ರಲ್ವಾ, ಸಣ್ಣ ಅವರು ನನಗೆ ಇಷ್ಟು ಗಿಫ್ಟ್ನ ಕೊಟ್ಟಿದ್ದಾರೆ. ಇದು 4 years ಬ್ಯಾಕ್ ಗಿಫ್ಟು, ಅವರೇ ಕೈಯಾರ ಮಾಡಿರೋವಂಥ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮಾ. ನಮ್ಮ ರಿಲೇಶನ್ಶಿಪ್ ಯಾವಾಗಲೂ ಹೀಗೆ ಇರಲಿ. ಲವ್ ಯು. ಅಯ್ಯೋ ಇಲ್ಲಿ ನೋಡಿ ಗೈಸ್, ಮುನ್ನೋದು ಪ್ಯಾಂಟ್ ಬಿದ್ದೋಗ್ಬಿಟ್ಟಿದೆ. ಅದು ಬೇರೆ ಹೊಸ ಪ್ಯಾಂಟು. ಇವಾಗ ಅದನ್ನ ಕೆಳಗೋಗಿ ತಗೋಬರ್ಬೇಕು. ಇದು ಅದ್ರ ಮೇಲೆ ಹೋಗ್ಬಿಡುತ್ತೆ ಏನೋ. ಇಲ್ಲ, ಆ ಪ್ಯಾಂಟ್ ಮೇಲೆ ಯಾರಾದ್ರೂ ಗಾಡಿ ಹತ್ತಿಸ್ಕೊಂಡು ಹೋಗಿದಾಗ ಎಲ್ಲೋ ಗೊತ್ತಿಲ್ಲ. ಇವಾಗ ಹೋಗ್ಬಿಟ್ಟು ನೋಡೋಣ. ನಾಳೆ ಭೀಮನ ಅಮಾವಾಸ್ಯೆ ಇದೆ, ಸೊ ಅದಕ್ಕೋಸ್ಕರ ಸಣ್ಣವ್ರಿಗೆ ಗಿಫ್ಟ್ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೆ, ಎದ್ದಿದ್ದೆ 6 ಕಾಲ ಆಯಿತು. ಸೊ ಬನ್ನಿ ಇವಾಗ ಗಿಫ್ಟ್ ತೊಗೊಂಬರಕ್ಕೆ ಹೋಗೋಣ. ಏನು ಅಂತ ಐಡಿಯಾ ಇಲ್ಲ, ಹೊರಗಡೆ ಹೋಗಿ ಹುಡುಕ್ದಾಗ್ಲೇ ಗೊತ್ತಾಗೋದು. ಆನ್ಲೈನಲ್ಲಿ ಇಷ್ಟೊತ್ತು ಕುತ್ಕೊಂಡು ಚೆಕ್ ಮಾಡ್ತಾ ಇದ್ದೆ, ಬಟ್ ಯಾವುದು ನನಗೆ ಇಷ್ಟ ಆಗಲಿಲ್ಲ. ಮತ್ತು ಆನ್ಲೈನಲ್ಲಿ ಬುಕ್ ಮಾಡಿದ್ರು ಇವತ್ತಿನ ದಿನಕ್ಕೆ ಯಾವುದು ಬರಲ್ಲ. 1/2 hour ಆಯಿತು, ಹುಡುಕ್ತಾನೆ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಏನು ತಗೋಬೇಕು ಅಂತ ಐಡಿಯಾನೇ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ಮಳೆನೇ ಬಂದ್ಬಿಡ್ತು. ನನ್ನ ನಿದ್ದೆ ಗಂಡಿಂದ ನಾನು ಎಚ್ಚರನೇ ಆಗೋದೆ. ಹುಡುಕ್ತಾನೆ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ ಏನು ಸಿಗುತ್ತೆ ಅಂತ. ಸ್ಪೆಕ್ಸ್ ಅಂಗಡಿ ಇದೆ, ಸಣ್ಣವರಿಗೆ ಕರೆಕ್ಟಾಗಿ ಕಣ್ ಕಾಣುತ್ತೆ, ಸೊ ಅದು ಬೇಡ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ನಮ್ಮದು ಎಲೆಕ್ಟ್ರಿಕ್ ಗಾಡಿ ಪೆಟ್ರೋಲ್ ಬಂಕ್ ಗಿಫ್ಟ್ ಕೊಡೋದು ಬೇಡ, ಅಂದರೆ ಪೆಟ್ರೋಲ್ನ ಗಿಫ್ಟ್ ಕೊಡೋದು ಬೇಡ. ನೆಕ್ಸ್ಟ್ ಏನು ಕೊಡೋಣ? ಅವರಿಗೆ ಡೈಲಿ ಜ್ಯೂಸ್ ಕೊಡಿಸ್ತಾ ಇರ್ತೀನಿ, ಜ್ಯೂಸು ಕೊಡ್ಸಂಗಿಲ್ಲ. ಗಿಫ್ಟ್ ಸ್ವಲ್ಪ ಯುನೀಕ್ ಆಗಿರಲಿ, ನಾನು ಕೊಡ್ಸಿದ್ರೆ ಗೊತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡೋಣ ಬನ್ನಿ. ಇಲ್ಲೇ ನಿಯರು ಚೂರಿ ಮನೆ ಇದೆ. ಇವಾಗ ಚೂರಿ ಮನೆಗೆ ಹೋಗಿ ಅವನ ಹತ್ರ ಸ್ವಲ್ಪ ಐಡಿಯಾ ಏನಾದರೂ ಕೇಳೋಣ. ಚೂರಿ ಐಡಿಯಾ ಕೊಡ್ಬೋದು ಅಂತ ಚೂರಿ ಮನೆಗೆ ಬಂದೆ. ಚೂರಿ ನೋಡಿ, ಬಾತ್ರೂಮಲ್ಲಿ ನನ್ನ ಮಗ ಹಾಡು ಹಾಕೊಂಡು ಡ್ಯಾನ್ಸ್ ಆಡ್ತಾರೆ. ಏನೋ ಮಾಡ್ತಿದ್ಯಾ? ನನ್ನ ಮಗ ಸ್ನಾನ ಮಾಡ್ತವ್ರೆ ಈ ಮಳೆಯಲ್ಲಿ. ಇವಾಗಲೇ ಹೋಗ್ಬೇಕಣ್ಣ ಸ್ನಾನಕ್ಕೆ ನೀನು? ಚೂರಿ, ಈಗಲೇ ಹೋಗ್ಬೇಕಾ ಸ್ನಾನಕ್ಕೆ ನೀನು? ಸರಿ, ಬೇಗ ಬಾ. ಐಡಿಯಾ ಕೇಳೋಣ ಅಂತ ಬಂದರೆ ಸ್ನಾನ ಮಾಡ್ತಾ ಇದ್ದೀನಿ. ಇವಾಗ ಚೂರಿನ ರೆಡಿ ಮಾಡಿಸ್ದೆ. ಇವಾಗ ಅವನು ಸ್ನಾನ ಮಾಡಿಕೊಂಡು ಬಂದ. ಕೇಳೋಣ ಅವನ ಹತ್ರನೂ ಐಡಿಯಾನ. ಚೂರಿ ಬಾಯ್ಲಿ, ಅವನೇನು ಐಡಿಯಾ ಕೊಡ್ತಾನೋ ಗೊತ್ತಿಲ್ಲ. ಅವನ ಹತ್ರನೂ ಸ್ವಲ್ಪ ಐಡಿಯಾ ಇರುತ್ತೆ, ಯಾಕಂದರೆ ಕಾಲೇಜಿಗೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಆಗಿರುತ್ತಲ್ಲ. ಚೂರಿ, ಹುಡುಗಿಗೆ ಗಿಫ್ಟ್ ಕೊಡಿಸಿ ಅಭ್ಯಾಸ ಇದೆಯೇನೋ? ಸಣ್ಣವರಿಗೆ ಒಂದು ಗಿಫ್ಟ್ ಕೊಡಿಸ್ಬೇಕು. ಅದಕ್ಕೆ ಏನು ಕೊಡ್ಸೋಣ? ನಾಳೆ ಭೀಮನ ಅಮಾವಾಸ್ಯೆ ಐತಲ್ಲ, ಫಸ್ಟ್ ಟೈಮು ಕಾಲಿಗೆ ಪೂಜೆ ಮಾಡ್ತಾರೆ, ಏನಾದರೂ ಕೊಡಲೇಬೇಕು. ಏನು ಕೊಡೋದು ಅದಕ್ಕೆ? ನನಗೆ ಏನು ಐಡಿಯಾನೇ ಗೊತ್ತಾಯಿಲ್ಲ. ಈಚೆ ರೋಡೆಲ್ಲ ಹುಡುಗದೆ, ಐಡಿಯಾನೇ ಗೊತ್ತಾಯಿಲ್ಲ. ಏನು ಕೊಡಲಿ ಹೇಳು? ಹಾಂ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿದ್ಮೇಲೆ ಹೇಳ್ತೀನಿ ಏನು ಐಡಿಯಾ ಕೊಡ್ತಾನೆ ನೋಡೋಣ. ಹುಡುಕ್ತಾ ಇದ್ವಿ, ಮತ್ತೆ ಜೋರು ಮಳೆ ಬಂತು. ಚೂರಿ, ಏನೈತೆ ಐಡಿಯಾ? ಎಲ್ಲ ಹೇಳಿದೆ ನಿಮ್ಗೆ. ಏನು ಹೇಳಿದೆ ನಿನ್ನ ಮುಖ? ಏನು ಹೇಳಿದೆ? ಆಯ್ತು ಹೇಳು. ಅದೇ ಏನೇನೋ ಹೇಳ್ತಾ ಇದ್ದೆ ನನ್ನ ಕಾಲ್ಗೆ. ಅಲ್ಲ, ಅದು ಇದು ನೋಡ್ಬಿಟ್ಟು ಏನೇನೋ ಹೇಳ್ತಾ ಇದ್ದ. ನೋಡಿ, ಅಲ್ಲಿ ಸ್ಪೆಕ್ಸ್ ಅಂಗಡಿ ಇದೆ, ಇಲ್ಲಿ ನೋಡಿ ಸೀರೆ ಅಂಗಡಿ ಇದೆ. ಹುಡುಕಿ ನನಗಂತೂ ಸಾಕಾಗೋಯ್ತು. ಏನು ತಗೊಳ್ಳೋದು ಅಂತ ಐಡಿಯಾ ಬರ್ತಿಲ್ಲ. ಅಮ್ಮನಿಗೂ ಇವಾಗ ಕಾಲ್ ಮಾಡಿದ್ದೆ, ಅವರು ಒಂದು ಐಡಿಯಾ ಕೊಟ್ಟರು. ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡೋಣ ಏನು ಮಾಡೋದು ಅಂತ. ಅಮ್ಮ ಬರೋದು ಊರಿಂದ ಇವತ್ತು ಲೇಟ್ ಆಗುತ್ತೆ, ಮಳೆ ಬರ್ತಿದೆ ಅಲ್ವಾ. ಸೊ ಅವ್ರು ಬರೋದು 9:30 ಆಗ್ಬೋದು. ಇವಾಗ ಆಲ್ರೆಡಿ 8 o'clock ಆಗ್ತಾ ಇದೆ. ಇಷ್ಟೊತ್ತು ಸರ್ಚ್ ಮಾಡಿದ್ವಿ, ಮಳೆ ನಿಲ್ತು. ಇವಾಗ ಆಲ್ರೆಡಿ 8:30, 8:45 ಆಗ್ತಾ ಇದೆ. ಮನೆಗೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಅಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಒಂದು ಐಡಿಯಾ ಕೊಟ್ಟಿದ್ದಾರೆ, ಅದೇ ಬೆಸ್ಟ್ ಅಂತ ಅನ್ನಿಸ್ತು. ಬನ್ನಿ ಅಮ್ಮನ ಕರ್ಕೊಂಡು ಹೋಗೋಣ. ನೋಡಿ, ನಮ್ಮ ಸಣ್ಣವ್ರ ಲುಕ್ ನೋಡಿ. ಇವಾಗ ಚೂರಿ ಏನು ರಿವ್ಯೂ ಕೊಡ್ತಾ ನೋಡೋಣ. ಚೂರಿ ಹೆಂಗೈತೆ? ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳೋಣ, ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ.
ಟ್ರೋಲ್ ಮಾಡ್ಬೇಕಾರೆ ಎಲ್ಲಾರು ಆಗ್ತಾರಲ್ಲ ಇದು ಮೇಮ್ಸ್ ನ ಹೇಳ್ತವನೆ. ಚೆನ್ನಾಗೈತೆ. ಚೆನ್ನಾಯ್ತಾ? ಸಣ್ಣವ್ರಿಗೆ ಚೆನ್ನಾಗ್ ಕಾಣ್ತವನೆ. ನೀನು ಕಲರ್ ಹಾಕ್ಸ್ಕೋ, ಚೆನ್ನಾಗ್ ಕಾಣ್ಬೋದು. ಯಾಕಮ್ಮ ಕೂದಲಲ್ಲೇ ಹೊಡಿತಾ ಇದೀರಾ? ಪರಿಮಳ ಬರ್ಲಿ ಅಂತ ಅದು ಶಾಂಪು ಇದೆಲ್ಲ. ಅಲ್ಲ, ಈ ಮಳೆಯಲ್ಲಿ ಮನೇಲಿ ಸ್ನಾನ ಮಾಡ್ತಾ ಇದ್ದ, ಎಳ್ಕೊಂಡ್ ಬಂದೆ. ನನಗೆ ಯಾರು ಬಂದ್ರು ಅಂತ ನೋಡ್ತಾ ಇದ್ದೀನಿ. ಯಾರೋ ನಮ್ನೆ ಯಾರೋ ಅಂತ ಅನ್ಬಿಟ್ರು. ಸನವ ಏನ್ ಕೊಡಿಸ್ಬೇಕಂತಾನೆ ಗೊತ್ತಾಗ್ತಲ್ಲಮ್ಮ, ಒದ್ಲಾಡ್ತಾ ಇದೀನಿ. ನೀವು ಸ್ವಲ್ಪ ಐಡಿಯಾ ಕೊಡ್ತೀರಾ ನಂಗೆ? ನಾನೇನ್ ಐಡಿಯಾ ಕೊಡಲ್ಲಪ್ಪ, ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಏನು ಕೇಳ್ಬೇಡಿ, ನಂಗೆ ಗೊತ್ತಿಲ್ಲ. ಬಟ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀರಾ? ಎಕ್ಸೈಟ್ಮೆಂಟ್ ಇದೆ, ಫಸ್ಟ್ ಟೈಮ್ ಅಲ್ವಾ. ಇವಾಗ ಮಳೆ ನಿಲ್ತು, ಸೊ ಜಾಕೆಟ್ ಹಾಕೊಂಡು ತಲೆ ಎಲ್ಲ ಒರೆಸ್ಕೊಂಡು ಈಚೆ ಬಂದಿದ್ದೀನಿ. ಇವಾಗ ಆ ಜಾಗಕ್ಕೆ ಅಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಸರ್ಪ್ರೈಸ್ ತಗೋಬೇಕು ಅಂತ ಒಂದ್ ಐಡಿಯಾ ಸಿಕ್ಕಿದೆ, ಸೊ ಅದನ್ನ ತಗೊಳಕ್ ಹೋಗ್ತಾ ಇದ್ದೀನಿ ಅಮ್ಮನ್ನ ಕರ್ಕೊಂಡು. ಬೆಳಗ್ಗೆ ಹೋದೋ ಈಗ ಬಂದ್ರು ನಮ್ಮಮ್ಮ. ತಗೊಮ್ಮಿ ಅಪ್ಪನೂ ಕೊಡು. ಓಕೆ, ಇವಾಗ ಹೋಗೋಣ, ಬೇಗ ಬಾ. ಟೈರ್ಡ್ ಆದ ಫುಲ್ಲು? ಟೈರ್ಡ್ ಆಗಿಲ್ವಾ? ಅಂದ್ರೆ ಮಾಮೂಲಿ ಮೈಕೆ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಪಾಪ ಮೈಕೆ ನೋವು ಇರುತ್ತೆ. ಸೊ ಅವ್ರು ಬಂದಿದ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸಣ್ಣವರಿಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅಂತ ಅನ್ಸುತ್ತೆ, ಬಟ್ ಆದ್ರೂ ಡಿಫ್ರೆಂಟ್ ಆಗಿ ನಾನು ಚೂಸ್ ಮಾಡಿ ಕೊಡಿಸ್ತಾ ಇದ್ದೀನಿ. ಒಂದು ಗಿಫ್ಟನ್ನ ಆಲ್ರೆಡಿ ಇವಾಗ ತಗೊಂಡಾಯ್ತು. ಸೊ ಇವಾಗ ಇನ್ನೊಂದು ಗಿಫ್ಟ್ನ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ನಮ್ಮ ಅಮ್ಮನ ಹೆಲ್ಪ್ ಬೇಕು, ಬಟ್ ಅದನ್ನ ನಾನೇ ಚೂಸ್ ಮಾಡೋದು. ಬಟ್ ಅಮ್ಮನ ಹೆಲ್ಪ್ನ ತಗೋತಾ ಇದ್ದೀನಿ ಅಷ್ಟೇ. ಇವಾಗ ಇನ್ನೊಂದು ಗಿಫ್ಟ್ ತಗೊಂಡು ಡಿಕ್ಕಿಯಲ್ಲಿ ಇಟ್ಟಿದ್ದೀನಿ. ಸೊ ಟೋಟಲ್ ಇವಾಗ 2 ಗಿಫ್ಟ್ ಆಯಿತು. ಇನ್ನೊಂದು ಗಿಫ್ಟ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ತಗೊಂಡ್ಬಿಟ್ರೆ 3 ಗಿಫ್ಟು. ಏನಿರ್ಬೋದು ಅಂತ ಗೆಸ್ ಮಾಡಿ. ಫೈನಲಿ ಒಂದು 3 ಗಿಫ್ಟ್ನ ತಗೊಂಡಿದ್ದೀನಿ. ಸಣ್ಣ ಅವರಿಗೆ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು. ಅಂದ್ರೆ ಸ್ಟಾರ್ಟಿಂಗು ಬರ್ತಡೇ ಟೈಮಲ್ಲಿ ಕೊಟ್ಟಿದ್ದೆ ಅವರಿಗೆ, ಅಂದ್ರೆ ಎಷ್ಟೋ ಗಿಫ್ಟ್ ಕೊಟ್ಟಿದ್ದೆ. ಅದರಲ್ಲಿ ಇದು ಒಂದು ಗಿಫ್ಟ್ ಆಗಿತ್ತು ಅವತ್ತಿನ ದಿನ. ಫಸ್ಟ್ ಟೈಮು ಅವ್ರ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡಿದಾಗ ಹಂಗೆ ಮಾಡಿದ್ದೆ. ಸೊ ಅದೇ ಟೈಮಲ್ಲಿ ಕೊಟ್ಟಿದ್ದು. ಬಟ್ ಇವಾಗ ಗಿಫ್ಟ್ ಕೊಡ್ತಾ ಇದ್ದೀನಿ. ಬಟ್ ಅವಾಗ ಸ್ವಲ್ಪ ಸಿಂಪಲ್ ಆಗಿರೋ ಗಿಫ್ಟ್ ಕೊಟ್ಟಿದ್ದೆ, ಈಗ ಸ್ವಲ್ಪ ಬಿಗ್ ಗಿಫ್ಟ್ ಅಂತಾನೆ ಅನ್ಬೋದು. ಈ ಭೀಮ್ ನಮಾಸಿಗೆ ಇದೊಂದು ಚಿಕ್ಕ ಗಿಫ್ಟ್ ಅಂತಾನೆ ಹೇಳ್ಬೋದು. ಬಟ್ ಸಣ್ಣವ್ರಿಗಂತೂ ಸಖತ್ ಇಷ್ಟ ಆಗುತ್ತೆ, ಸಖತ್ ಖುಷಿ ಪಡ್ತಾರೆ. ಅದು ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ಕಾಯ್ತಾ ಇರ್ತೀನಿ. ನಾನು ನಿಮಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ, ಬಟ್ ಅದು ನೀವೇನಂತ ಗೆಸ್ ಮಾಡಿರ್ಬೋದು. ಬಟ್ ಆದರೆ ನಾನು ಆ ಥರದ್ದು ಕೊಡಿಸ್ತೀನಿ ಅಂತ ನೀವು ಅಂದ್ಕೊಂಡೇ ಇರಬಾರ್ದು. ಆ ಥರ ಗಿಫ್ಟ್ನ ಹುಡುಕಿದ್ದೀನಿ. ಸೊ ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಅದು ನಿಮ್ಮ ಹತ್ರ ಇಲ್ವೇ ಇಲ್ಲ. ಆಪ್ಷನ್ ಎಲ್ಲ ಕೊಡಲ್ಲ. ಗೆಸ್ ಮಾಡ್ಬಿಟ್ರೆ ಆಮೇಲೆ ಆಪ್ಷನ್ ಹೆಂಗ್ ಕೊಡಕ್ಕಾಗುತ್ತೆ ಅಲ್ವಾ? ಆಪ್ಷನ್ ಎಲ್ಲ ಕೊಡಲ್ಲ. ಯಾವ ತರನು ಬೇಡ. ನಾಳೆ ದಿನಕ್ಕೆ ಕಾಯ್ತಾ ಇರಿ. ನಾನು ಪಾದ ಪೂಜೆ ಮಾಡ್ಬೇಕು ಅಂತಿದ್ದೀರಾ, ನಿಮ್ಮ ಹತ್ರ ನಾನು ಪಾದ ಪೂಜೆ ಅದು ನಿಮ್ಮ ಹತ್ರ ಇಲ್ಲ. ಇದೆ ಬಟ್ ಇಲ್ಲ, ಎರಡೂ ಹೇಳ್ತಾ ಇದ್ದೀನಿ. ನೋಡೋಣ. ಸಣ್ಣವರು ಕಾಯ್ತಾ ಇದ್ದಾರೆ, ನೀವು ಕೂಡ ಕಾಯ್ತಿದ್ದೀರಾ ಅದೇನು ಅಂತ ಅನ್ಕೊಂಡಿದೀನಿ. ನಿಮ್ಗೂ ಒಂದ್ ಸ್ವಲ್ಪ ಗೆಸ್ ಕೊಟ್ಟಿದೀನಿ. ಇವಾಗ ಗೆಸ್ ಬೇಡ, ನಾಳೆನೆ ಗೆಸ್ ಮಾಡಿ ಅದನ್ನ, ಓಕೆನಾ? ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಆಮೇಲೆ ಅಮ್ಮನ ಹೆಲ್ಪ್ ತಗೊಂಡಿಲ್ಲಪ್ಪ, ನಿಜ ಮಮ್ಮಿ. ನಾನು ನಿನ್ನ ಹೆಲ್ಪ್ ತಗೊಂಡಿಲ್ಲ ಅಲ್ವಾ ಮಮ್ಮಿ? ಚೂಸ್ ಎಲ್ಲ ಮಾಡಿದ್ದು. ಹೆಲ್ಪ್ ನಾನು ಮಮ್ಮಿ ಹತ್ರ ಒಂದು ಸ್ವಲ್ಪ ತಗೊಂಡಿರೋದೇನಂದ್ರೆ ಪ್ರೈಸ್ ಹೆಲ್ಪ್ ತಗೊಂಡಿದ್ದೀನಿ. ಯಾಮಾರಬಾರ್ದು ಅಂತ ಪ್ರೈಸ್ ಹೆಲ್ಪ್ ತಗೊಂಡಿದ್ದೀನಿ. ಇವಾಗ ನಾನೇ ಚೂಸ್ ಮಾಡಿದ್ದೀನಿ ಅದನ್ನ. ಇಷ್ಟೊತ್ತಿಗೆ ಯಾರಾದ್ರೂ ಮಲ್ಕೋತಾರ ನೋಡಿ? 10 ಗಂಟೆ ಆಯ್ತು. ಪಾಪ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ, ತಲೆನೋವುತ್ತಿತ್ತು ಅಂತ ಹೇಳ್ತಿದ್ರು. ಸರಿ ಹೋಗ್ಲಿ. ಇವನ್ ಚೂರಿ ನೋಡಿ, ಒಂದ್ ಐಡಿಯಾ ಕೊಡ್ಲಿಲ್ಲ. ನನ್ ಮಗನ್ ಕರ್ಕೊಂಡ್ ಮಳೆಯಲ್ಲಿ ನಿಂತ್ಕೊಂಡು ಇವ್ನ ಮನೆಗೆ ಹೋದೆ ಅಮ್ಮ. ಒಂದು ಟವಲ್ ಕೊಡ್ಲಿಲ್ಲ ಅವನ ಯೋಗ್ಯತೆಗೆ. ಬೇಜಾರಾಗೋದ ಮಮ್ಮಿ. ಆ ಟವಲ್ ಆದ್ರೂ ಕೊಡ್ಬೇಕು ತಾನೆ, ಹೋಗ್ಲಿ ಉಚ್ಕೋತಾ ಇದೆ. ಯೋಗ್ಯತೆಗೆ ಟವಲ್ ಕೊಡ್ಲಿಲ್ಲ. ಸರಿ, ಏನ್ ಗಿಫ್ಟ್ ಕೊಡ್ಸಿರ್ಬೋದು? ಬೇಡ ಬಿಡು, ನೀನ್ ಗೆಸ್ ಮಾಡ್ಬಿಡ್ತೀಯ. ನನ್ ಮಗ ಗೆಸ್ ಮಾಡ್ಬಿಡ್ತಾರೆ, ಬೇಡಪ್ಪ. 6th ವೆಡ್ಡಿಂಗ್ ಆನಿವರ್ಸರಿ ನಾಳೆ. ಭೀಮನ ಅಮಾವಾಸ್ಯೆ ಇದೆ, ಮತ್ತೆ ಗೌಡಿಗೆರೆಗೆ ಹೋಗ್ತಾ ಇದೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಬರ್ತಿದ್ದಾರೆ, ಮೀಟ್ ಆಗೋದಕ್ಕೆ ಹೋಗ್ತಿದೀವಿ. ಅದೇ ಖುಷಿಯಲ್ಲಿದ್ದೀನಿ. ಮತ್ತೆ ಸಣ್ಣವರಿಗೆ ನಾಳೆ ಸರ್ಪ್ರೈಸ್ ಕೊಡ್ತೀನಿ ಅನ್ನೋ ಖುಷಿಯಲ್ಲಿದ್ದೀನಿ. ಇನ್ನೊಂದು ಬೇಜಾರು ವಿಷಯ ಇದೆ, ಏನಂದ್ರೆ ನಿಮ್ಮ ಹತ್ರ ಕಾಲ್ ಮುಟ್ಟಿಸ್ಕೋಬೇಕು, ಅದೊಂದು ಬೇಜಾರು. ಅಯ್ಯೋ, ನಂಗೆ ಅದ್ರಲ್ಲೇ ಖುಷಿ ಇದೆ, ನಿಮ್ಗೆ ನೋಡಿದ್ರೆ ಬೇಜಾರು. ನೋಡಿ, ಖುಷಿ ಅಂತ ಇದುವರೆಗೂ ಎದುರುಗಡೆ ಇದೀನಿ, ಯಾವತ್ತೂ ಕಾಲ್ ಮುಟ್ಟಿಲ್ಲ. ಇವತ್ತೇನ ಭೀಮನ ಅಮಾವಾಸ್ಯೆ ಅಂದ್ಬಿಟ್ಟು ಏನೋ ಮುಟ್ತಾವ್ರೆ ಅಷ್ಟೇ. ಅದ್ರಲ್ಲೇ ಏನೈತೆ? ಕಾಲ್ ಮುಟ್ಬಾರ್ದು, ಅದೆಲ್ಲ ತಪ್ಪದು. ನೀವು ದೊಡ್ಡವ್ರ ತಾನೇ ಏಜ್ ಅಲ್ಲಿ. ಆದ್ರೂ ನಮ್ ಇಬ್ರಲ್ಲಿ ಜಾಸ್ತಿ ಇಬ್ರು ಕಾಲ್ ಮುಟ್ಟೋದು ಯಾರು? ನೀವು ಜಾಸ್ತಿ ನನ್ ಕಾಲ್ ನೆಟ್ಟದೆ ಇದ್ದೀರಾ, ಹಿಂಗೆ ಮಸಾಜ್ ಮಾಡ್ತಾ ಇರ್ತೀರಾ, ಒತ್ತುತ್ತಾ ಇರ್ತೀರಾ, ಏನೇನೋ ಕಾಲಿಗೆ ಜಾಸ್ತಿ. ನೋಡಿ, ಡೈಲಿ ಭೀಮನ ಅಮಾವಾಸ್ಯೆ ಮಾಡ್ತಿರೋನ್ಗೆ ಯಾವತ್ತೋ ಒಂದು ದಿನ ಭೀಮನ ಅಮಾವಾಸ್ಯೆ ಮಾಡಿಸ್ಕೊಳ್ಳೋ ಅವಕಾಶ ಕೊಟ್ಟಿರೋ, ಭೀಮನ ಅಮಾವಾಸ್ಯೆ ಅಂತ ಹಬ್ಬ ಇಟ್ಟಿರೋರ್ಗೆ ಸೆಲ್ಯೂಟ್. ಏನಕ್ಕಂದ್ರೆ ಹೆಂಡತಿ ಕೈಲಿ ಕಾಲೊತ್ತಿಸ್ಕೊಳ್ಳೋ ಅಂತ ಭಾಗ್ಯ ಕೊಟ್ಟಿದ್ರು. ಈ ಪಾಟ್ಗಿನ್ನ ಜಾಸ್ತಿ ನಾನು ಈ ಪಾಟ್ನೇ ಜಾಸ್ತಿ ಮುಡ್ತಾ ಇರ್ತೀನಿ.
ಏನಕ್ಕೆ ಮುಟ್ಟಿದ್ರಿ? ಓಕೆ ಗೈಸ್, ಇವನ್ನ ಮನೆಗೆ ಬಿಟ್ಬಿಟ್ಟು ನಾನು ಊಟ ಮಾಡಿ ಮಲ್ಕೋಬೇಕು. ನೋಡಿದ್ರಲ್ವಾ, ಸಣ್ಣವ್ರಿಗೆ ಗಿಫ್ಟ್ ಚೂಸ್ ಮಾಡೋಷ್ಟ್ರಲ್ಲೇ ಇಷ್ಟೊತ್ತಾಗೋಯ್ತು. ನಾನಂತೂ ಮಳೆಯಲ್ಲಿ ನಿಂತ್ಕೊಂಡು ಎಷ್ಟು ಹಾರ್ಡ್ ವರ್ಕ್ ಮಾಡಿದೀನಿ ಅಂತ ನಿಮಗೆ ಗೊತ್ತು. ಸಣ್ಣವ್ರು ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡಿದ್ರೆ ಮೌನಾಚರಣೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿದೀನಿ ಅಂತ ನನ್ನ ಹತ್ರ ಪರವಾಗಿಲ್ಲ, ನೀವು ಯೋಚನೆ ಮಾಡಬೇಡಿ, ನಾಳೆ ಕೊಡ್ತೀನಿ ನೋಡಿ. ಅದು ಕೊಟ್ಟಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಇದುವರೆಗೂ ನಾನು ನಿಮ್ಗೆ ಅದನ್ನ ಕೊಟ್ಟಿಲ್ಲ, ವಾಚ್ ಅನ್ಸುತ್ತೆ. ಇದುವರೆಗೂ ನಾನು ಅವರಿಗೆ ಕೊಟ್ಟಿಲ್ಲ. ಓಕೆ ಗೈಸ್, ಬಾಯ್ ಬಾಯ್. ಬಾಯ್ ಮಾಡೋ. ಬಾಯ್ ಬಾಯ್. ಬಾಯ್.